ಹಲ್ಲೆಲೂಯ. ದೇವರ ವಾಕ್ಯವನ್ನು ಕೇಳಿಗೆ ಜನ ತಯಾರಾಗಿದ್ದಾರೆ. ದೇವರ ವಾಕ್ಯ ಹೊರಡುವಾಗ ನಿಮ್ಮ ಕಿವಿಗಳನ್ನು ತೆರೆದು ಅದನ್ನು ಕೇಳಿ ಹೃದಯದಲ್ಲಿ ಜಾಗ ಕೊಟ್ಟರೆ ನಡೆಯಬೇಕಾದ ಕಾರ್ಯ ವಚನದ ಮೂಲಕವಾಗಿ ನಡೆಯುತ್ತ. ವಚನ ಸಾಧಾರಣವಾದ ವಚನ ಅಲ್ಲ. ವಚನ ಕೀಳು ಮಚ್ಚೆಗಳನ್ನು ತೂರಿ ನುಗ್ಗಿ ಕೆಲಸ ಮಾಡುವಂಥದ್ದು. ಅದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡೋದಾದರೆ, ಅದಕ್ಕೆ ನೀವು ಮುಖ್ಯಸ್ಥ ಕೊಡೋದಾದರೆ, ಖಂಡಿತವಾಗಲೂ ದೇವರ ವಚನ ನಮ್ಮ ವಿಷಯಗಳಿಗೆ ಕಾರ್ಯ ಮಾಡುವಂಥದ್ದಾಗಿರ್ತದೆ. ಎರಡನೇದಾಗಿ ದೇವರ ವಚನ ನಮ್ಮ ಪರ ಶತ್ರುವಿನೊಟ್ಟಿಗೆ ಯುದ್ಧ ಮಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ರೆಡಿನಾ? ದೇವರ ಸೇವೆಗಾಗಿ ನಿಂತುಕೊಳ್ಳುವಾಗ ನಾನು ನನ್ನ ಬಲದಲ್ಲಿ ನಿಲ್ಲಲ್ಲ. ನಮ್ಮ ಬಲದಲ್ಲಿ ನಿಂತು ಸೇವೆ ಮಾಡೋಕ್ಕಾಗಲ್ಲ. ಆಳವಾದ ವಿಷಯ, ಮರ್ಮ, ಗುಣಾರ್ಥಗಳನ್ನು, ಬಲವಾದ ಆಲೋಚನೆಗಳನ್ನು ನಮ್ಮ ಬಲದಲ್ಲಿ ಹೇಳೋಕ್ಕಾಗಲ್ಲ. ಅಥವಾ ಪ್ರಿಪೇರ್ ಮಾಡ್ಕೊಂಡು ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ಆತ್ಮದಲ್ಲಿ ತುಂಬಲ್ಪಟ್ಟು ದೇವರ ಆತ್ಮನಿಂದ ಮಾತಾಡೋದಾದ್ರೇ ಆ ರೀತಿ ನಡೆಸಲ್ಪಡಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ದೇವರಾತ್ಮ ಮಾತಾಡುವಾಗ ಮತ್ತೆ ದೇವರಾತ್ಮ ಮಾತಾಡ್ಬಿಟ್ಟು ಮತ್ತೆ ದೇವರಾತ್ಮ ನಿಮ್ಮನ್ನು ನೋಡ್ತಾನೆ. ಹೇಗೆ ನೀವು ಸ್ವೀಕಾರ ಮಾಡ್ತೀರಾ, ಹೇಗೆ ನೀವು ಅಂಗೀಕರಿಸ್ತಾ ಇದ್ದೀರಾ ಅಂತೇಳಿ ದೇವರಾತ್ಮನು ಗಮನಿಸ್ತಾನೆ. ಗಮನಿಸಿದ ಪರಿಶುದ್ಧಾತ್ಮನು ಅದಕ್ಕೆ ತಕ್ಕನ ಹಾಗೆ ಬಿಡುಗಡೆಗಳನ್ನು ಮಾಡ್ತಾನೆ. ಇವತ್ತು ನಿಮ್ಮ ಜೀವಿತಗಳಲ್ಲಿರುವಂಥ ಕಟ್ಟುಗಳು, ಬಂಧನಗಳನ್ನು ಒಡಿರಿ, ರೋಗಗಳನ್ನು ನಿಮ್ಮಲ್ಲಿ ಗುಣಪಡಿಸಲಿ. ಇಲ್ಲಿವರೆಗೂ ಸಮಸ್ಯೆ ತೀರಿ ಹೋಗದೇ ಇರುವಂಥ ಸಮಸ್ಯೆಗಳನ್ನು ಇವತ್ತು ಇಲ್ಲಿ ತೀರಿಸಲಿ. ದೇವರು ಬಲವಾಗಿ ನಿಮಗಾಗಿ ಪ್ರಕಟವಾಗಲಿ. ಇವತ್ತು ದೇವರು ನಿಮಗಾಗಿ ಎದ್ದೇಳಲಿ. ಇವತ್ತು ದೇವರು ನಿಮಗಾಗಿ ಎದ್ದು ಹೊರಡಲಿ. ಹೊರಡುವಾಗ ವೈರಿಗಳು ಚದುರಿ ಹೋಗ್ತಾರೆ, ಹಗೆಗಾರರು ಬೆಂಗೊಟ್ಟು ಓಡಿ ಹೋಗ್ತಾರೆ. ದೇವರೆದ್ದೇಳಲಿ, ದೇವರ ಮಾತು ಹೊರಟು ಬರಲಿ, ದೇವರು ನಮಗಾಗಿ ಯುದ್ಧ ಮಾಡಲಿ. ಹಲ್ಲೆಲೂಯ. ಕರ್ತನು ಕೊಟ್ಟಿರುವಂಥ ಆಲೋಚನೆ ಕಡೆಗೆ ನಾವು ಓಡಿ ಹೋಗೋಣ. ಕರ್ತನು ಕೊಟ್ಟಿರುವಂಥ ಆಲೋಚನೆ ಕಡೆಗೆ ನಾವು ಓಡಿ ಹೋಗೋಣ. ತೆಗೆದುಕೊಳ್ಳೋಣ ಆದಿಕಾಂಡ 28ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೂ ಓದಿ ಸಹಾಯ ಮಾಡ್ರಿ. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗಿರುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಕೆ ಮಾಡಿಕೊಂಡನು. ಇದು ಮೈನ್ ಪ್ರಸಂಗದ ವಚನ. ಅದಲ್ಲೇ ಇರುವಂಥದ್ದು ಪ್ರಸಂಗದ ದೈವ ನುಡಿಗಳು. ಮತ್ತಿನ್ನೊಂದು ವಾಕ್ಯವನ್ನ ದೇವರಾತ್ಮ ಜ್ಞಾಪಕಪಡಿಸಿದರೆ ಅದೇ ಅಧ್ಯಾಯದಲ್ಲಿ ಅದು ಓದಿ ಅದರಲ್ಲಿ ಸ್ವಲ್ಪ ದೇವರ ಆಲೋಚನೆಗಳನ್ನು ಪಡೆದುಕೊಂಡು ನಂತರವಾಗಿ ಆ ಸಂದೇಶದ ಕಡೆಗೆ ನಾವು ಓಡಿ ಹೋಗೋಣ. ಅದೇ 28ನೇ ಅಧ್ಯಾಯದಲ್ಲಿ 11ನೇ ವಚನ ಓದ್ರಿ. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದರಿಂದ. ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತೆಗೆದುಕೊಂಡು ಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಸಾಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ 2 ವಚನಗಳಲ್ಲಿ, ಈ 2 ವಾಕ್ಯಗಳಲ್ಲಿರುವಂಥ ಆಳದ ವಿಷಯಗಳು, ಮರ್ಮಗಳು, ದೈವೋಕ್ತಿಗಳನ್ನು, ಕರ್ತನ ಪ್ರವಾದನಗಳನ್ನು ಪರಿಶುದ್ಧಾತ್ಮ ನಮಗೆ ತಿಳಿಯಪಡಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮನು ತಿಳಿಯಪಡಿಸ್ತಾನೆ. ನೀವೇನ್ ಮಾಡಬೇಕು?
ಸದ್ಯ ನಿದ್ದೆ ಮಾಡ್ಬೇಕು ಅಂತ ಹೇಳಿಲ್ವೇ? ಅಲ್ಲೂಯ. ಸರಿ, ದೇವರಿಗೆ ಸ್ತೋತ್ರ. ಪ್ರಶ್ನೆ ವಾಕ್ಯ ನಾವು ಅಲ್ಲೇ ಇರಲಿ. ಆ ಪ್ರಶ್ನೆ ಆ ಓದಿದಂಥ ವಾಕ್ಯಕ್ಕೆ ನಾವು ಹೋಗೋಣ. ಅದಕ್ಕಿಂತ ಮುಂಚೆ 2ನೇ ಸಾರಿ ಓದಿದಂಥ ವಾಕ್ಯದ ಕಡೆಗೆ ನಾವು ಬರೋಣ. ಯಾಕೋಬನು ತನ್ನ ತಾಯಿಯ ಮಾತನ್ನ ಕೇಳಿ ಈಸಾಕನಿಗೆ ಮತ್ತು ಏಸಾವನಿಗೆ ಮೋಸ ಮಾಡಿ ಕೆಲವು ಆಶೀರ್ವಾದ ಪಡೆದುಕೊಳ್ಳಬೇಕಂತೇಳಿ ಪಡೆದುಕೊಂಡವನಾಗಿ, ಆ ವಿಷಯ ಏಸವನಿಗೆ ಗೊತ್ತಾಗಿದ ತಕ್ಷಣ ಅವನು ತನ್ನ ತಾಯಿಯ ಮನೆಯನ್ನು ಬಿಟ್ಟು ಓಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೋಬನ ತಂದೆಗೆ ಮುಪ್ಪಾಗಿತ್ತು. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಹಳೆ ಒಡಂಬಡಿಕೆಯ ಪದ್ಧತಿ ಏನಪ್ಪ ಅಂದರೆ, ಈ ವಯಸ್ಸಾಗಿರುವಂಥ ಒಬ್ಬ ತಂದೆ ಇನ್ನೇನು ಸಾಯಕ್ಕೆ ಕೆಲವೇ ದಿನಗಳಿದೆ ಅಂತ ಹೇಳುವಾಗ ಆ ತಂದೆ ಮಕ್ಕಳಿಗೆ ಏನು ಆಶೀರ್ವಾದ ಮಾಡ್ತಾನೋ ಆ ಆಶೀರ್ವಾದ ಅವನ ತಲೆಮಾರುಗಳಾಗೇ ಹೋಗುತ್ತೆ. ಅದು ನೆರವೇರುತ್ತೆ, ಅದಾಗೆ ಸಂಭವಿಸುತ್ತೆ. ಇಂಥ ಒಂದು ಪದ್ಧತಿ. ಈಸಾಕನಿಗೆ ಮುಪ್ಪಾಯಿತು, ಈಸಾಕನಿಗೆ ವಯಸ್ಸಾಯಿತು. ಆ ಟೈಮಲ್ಲಿ ಈಸಾಕನ್ ಹೇಳ್ತಾನೆ, ನಾನು ಒಂದು ಆಹಾರವನ್ನು ಸೇವಿಸಿ ನಂತರವಾಗಿ ನಿನ್ನ ಆಶೀರ್ವಾದ ಮಾಡ್ತೀನಿ, ಎಸವಾ ನೀನು ಹೋಗ್ಬಿಟ್ಟು ಬೇಟೆ ಆಡ್ಕೊಂಡು ಬಾ ಮಾಂಸ ಅಂತ ಹೇಳ್ತಾನೆ. ಏಸವನು ಹೋಗಿ ಬರೋಕ್ಕಿಂತ ಮುಂಚೆ ಈ ಈ ಈ ಈಸಾಕನು ಏಸವನಿಗೆ ಹತ್ರ ಮಾತಾಡ್ತಾರೋ ಮಾತುಗಳನ್ನು ತನ್ನ ತಾಯಿ ಕೇಳಿಸ್ಕೊಂತಾಳೆ. ಯಾರು? ರಬೇಕಳು. ಹಲ್ಲೆಲೂಯಾ. ಈ ರಬೇಕಳಿಗೆ ಯಾಕೋಬನ್ನು ತುಂಬ ಇಷ್ಟ. ರಬೇಕಳಿಗೆ ಯಾಕೋಬನಂದ್ರೆ ಪಂಚಪ್ರಾಣ. ಏನು? ಪಂಚಪ್ರಾಣ. ಏಸವ ಅಂದ್ರೆ ಇಷ್ಟ ಇಲ್ಲ. ಏಸವ ಮನೆಗೆ ದೊಡ್ಡವನು, ಎರಡನೇದಾಗಿ ಯಾಕೋಬನು ಮನೆಗೆ ಚಿಕ್ಕವನು. ಹಿರಿಯವನು ಏಸವ, ಕಿರಿಯವನು ಯಾಕೋಬನು. ಹಳೆ ಒಡಂಬಡಿಕೆಯ ಪದ್ಧತಿ, ಯಾರು ಹಿರಿಯನಾಗಿರ್ತಾನೋ ಅವನ ಮೇಲೆ ಆಶೀರ್ವಾದ ಹೋಗ್ಬೇಕು. ಹಲ್ಲೆಲೂಯಾ. ಆದರೆ ಇಲ್ಲಿ ತಾಯಿ ಆ ಏಸವನ ಹತ್ರ ಈಸಾಕನ ಮಾತಾಡೋದು ಸ್ವರವನ್ನು ಕೇಳಿ, ಶಬ್ದವನ್ನು ಕೇಳಿ ಆಕೆ ಹೇಳ್ತಾವಳೆ, ಇಲ್ಲ ಅವನ ಆಶೀರ್ವಾದ ಹೊಂದಬಾರ್ದು, ಇವನ ಆಶೀರ್ವಾದ ಹೊಂದಬೇಕು ಅಂತೇಳಿ ಯಾಕೋಬನಿಗೆ ಹೇಳ್ತದಲ್ಲ, ನಿಮ್ಮ ಅಣ್ಣ ಹೋಗಿದ್ದಾನೆ ಅಡವಿಗೆ, ಹೋಗಿ ಬೇಟೆಯಾಡಿ ಮಾಂಸ ತಗೊಂಬರೋಷ್ರೊಳಗಡೆ ನೀನು ಯಾವುದೊಂದು ಮಾಂಸ ರಟ್ಕೊಂಡು ರೆಡಿ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು ಆಶೀರ್ವಾದ ನೀನು ಹೊಂದ್ಕೊಂಡ್ಬಿಡು. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಒಂದು ವಂಚನೆ ನಡೀತಾ ಇದೆ, ಇಲ್ಲಿ ಒಂದು ಮೋಸ ನಡೀತಾ ಇದೆ. ಇಲ್ಲಿ ಒಂದು ವಂಚನೆ, ಒಂದು ಮೋಸ ನಡೆಯುವಾಗ ದೇವರು ಆ ವಂಚನೆಗೆ, ದೇವರು ಆ ಮೋಸಕ್ಕೆ, ಆ ಮೋಸದ ಪರ ನಿಲ್ಲವನಲ್ಲ. ವಂಚನೆ ಪರ ನಿಲ್ಲೋ ದೇವರು ನನ್ನ ದೇವರಲ್ಲ. ವಂಚನೆಗೂ ಮೋಸಕ್ಕೂ ವಿರೋಧವಾಗಿ ನಿಲ್ಲವನೇ ನನ್ನ ದೇವರಾಗಿದ್ದಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನಗಳಲ್ಲಿ ನಿಮಗೆ ಯಾರು ವಂಚನೆ ಮಾಡ್ತಾ ಇದ್ದಾರೋ, ಮೋಸ ಮಾಡ್ತಾ ಇದ್ದಾರೋ, ಆ ವಂಚನೆಗೆ, ಆ ಮೋಸಕ್ಕೆ ವಿರೋಧವಾಗಿ ಈ ದಿನಗಳಲ್ಲಿ ನನ್ನ ದೇವರು ಯೇಸುವಿನ ನಾಮದಲ್ಲಿ ಎದ್ದು ನಿಂತುಕೊಳ್ಳಿ. ನನ್ನ ದೇವರು ಎದ್ದು ನಿಂತ್ಕೊಳ್ಳಿ. ಜೀಸಸ್. ಓ ರಾಬಾ ಶಾಬಾ. ನ್ಯಾಯವಾಗಿ, ನೀತಿಯಾಗಿ ನಿನಗೆ ಬರಬೇಕಾದದು ನಿನಗೆ ಬಂದು ಸೇರ್ಲಿ. ನನ್ನ ದೇವರು ನೀತಿಯನ್ನ ಮೆಚ್ಚುವವನು, ಆ ನೀತಿಯನ್ನ ದ್ವೇಷಿಸುವವನು. ನನ್ನ ದೇವರು ಅನೀತಿಯ ಪರ ನಿಲ್ಲವನಲ್ಲ, ನನ್ನ ದೇವರು ನ್ಯಾಯದ ಪರ ನಿಲ್ಲುವನು. ನಿನಗೆ ನ್ಯಾಯ ನಿನ್ನ ರಿಲೇಷನ್ನಿಂದ ಸಿಕ್ಕಿಲ್ವಾ? ನಿನಗೆ ನ್ಯಾಯ ಲೋಕದಿಂದ ಸಿಕ್ಕಿಲ್ವಾ? ನಿನಗೆ ನ್ಯಾಯ ನಿಮ್ಮ ಅಣ್ಣನಿಂದ ಸಿಕ್ಕಿಲ್ವಾ? ನಿನಗೆ ನ್ಯಾಯ ನಿನ್ನ ತಮ್ಮನಿಂದ ಸಿಕ್ಕಿಲ್ವಾ? ನಿನಗೆ ನ್ಯಾಯ ನಿನ್ನ ತಾಯಿಯಿಂದ ಸಿಕ್ಕಿಲ್ವಾ? ನಿನಗೆ ನ್ಯಾಯ ನಿನ್ನ ತಂದೆಯಿಂದ ಸಿಕ್ಕಿಲ್ವಾ? ನಿನಗೆ ನ್ಯಾಯ ಯಾರಿಂದ ಸಿಕ್ಕಿಲ್ಲ? ದೇವರು ಹೇಳ್ತಾ ಇದ್ದಾರೆ, ನೀನು ವೇದನೆ ಪಡೋ ಅವಶ್ಯಕತೆ ಇಲ್ಲ, ನೀನು ಬೇಸರಗೊಳ್ಳುವಂಥ ಅವಶ್ಯಕತೆ ಇಲ್ಲ.
ನೀನ್ ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ನಿನ್ನ ಪರ ಒಬ್ಬನಿದ್ದಾನೆ, ನಿನ್ನ ಸಂಗಡ ಒಬ್ಬನಿದ್ದಾನೆ. ಅವನು ನಿನ್ನ ಪರ ನ್ಯಾಯವಾಗಿ ನಿಲ್ಲುವವನಾಗಿದ್ದಾನೆ. ಇದೋ ಕರ್ತನು ಹೇಳ್ತಾನೆ, ಈ ಮುಂಬರ ದಿನಗಳಲ್ಲಿ ಸ್ವರ್ಗದ ದೇವರು ನಿನಗೆ ನ್ಯಾಯವನ್ನ ಒದಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನ. ಜೀಸಸ್. ಯಾವ ವಿಷಯಗಳಲ್ಲಿ, ಯಾವ ಕಾರ್ಯಗಳಲ್ಲಿ, ಯಾವುದರಲ್ಲಿ ನಿನಗೆ ನ್ಯಾಯ ದೊರಕಿಲ್ಲವೋ ಸರ್ವಶಕ್ತನಾಗಿರುವಂತ ದೇವರು ನಿನ್ನ ಪರ ನಿನಗಾಗಿ ನ್ಯಾಯವನ್ನು ಒದಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ. ಹಲ್ಲೆಲೂಯಾ. ನನ್ನ ದೇವರು ನಿನಗೆ ನ್ಯಾಯ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅನ್ಯಾಯಕ್ಕೆ ವಿರೋಧವಾಗಿ ನಿಲ್ಲುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ವಿಷಯದವರೆಗೂ ಯಾವ ವಿಷಯಗಳಲ್ಲಿ ನಿನಗೆ ನ್ಯಾಯ ದೊರಕಿಲ್ವೋ ನನ್ನ ರಾಜನು ನಿನಗಾಗಿ ಎದ್ದೇಳಲಿಕ್ಕಾಗಿ ಹೋಗ್ತಾನೆ. ಅವನು ಒಳ್ಳೆಯವನಾಗಿದ್ದಾನೆ. ಅವನು ಒಳ್ಳೆ ನ್ಯಾಯಾಧೀಶ್ವರನಾಗಿದ್ದಾನೆ. ಅವನು ಒಳ್ಳೆ ತೀರ್ಪು ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ಇದೋ ನಾನು ನಿನಗೆ ಒಳ್ಳೆ ತೀರ್ಪನ್ನು ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಳ್ಳೆ ತೀರ್ಪು. ಇದುವರೆಗೂ ನೀನು ಕೇಳದೇ ಇರುವಂತ ತೀರ್ಪು, ಇದುವರೆಗೂ ನಿನಗೆ ಸಿಗದೇ ಇರುವಂತ ತೀರ್ಪು, ಇದುವರೆಗೂ ನಿನಗೆ ದೊರಕದೇ ಇರುವಂತ ತೀರ್ಪು ಸರ್ವಶಕ್ತನಾಗಿರುವಂತ ದೇವರು ಈ ಮುಂಬರ ದಿನಗಳಲ್ಲಿ ಒಳ್ಳೆ ತೀರ್ಪನ್ನು ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಸರಿ, ಏಸವನಿಗೆ ದೊಡ್ಡವನಿಗೆ ಅನ್ಯಾಯ ನಡೀತಾ ಇದೆ. ಇವನ ಅಡವಿಗೆ ಹೋಗಿ ಬರೋಷ್ಟ್ರ ಒಳಗಡೆ ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿ ತಾಯಿಯ ಮಾತನ್ನ ಕೇಳಿ ತಾಯಿಯ ನಿಮಿತ್ತವಾಗಿ ಆಶೀರ್ವಾದವನ್ನು ಅವನು ವಂಚನೆ ಮಾಡಿ ಕಿತ್ತುಕೊಂಡು, ಆ ಸಮಯದಲ್ಲಿ ಏಸವನು ಗೊತ್ತಾಗುತ್ತೆ, ನನಗೆ ಬರಬೇಕಾದ ಆಶೀರ್ವಾದವನ್ನ, ನ್ಯಾಯಯುತವಾಗಿ ನನಗೆ ಬರಬೇಕಾದ ತೀರ್ಪನ್ನ ನನ್ನ ತಮ್ಮ ಹೊಂದ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಏಸವನು ಗೊತ್ತಾಗಿದ್ದ ತಕ್ಷಣ ಯಾಕೋಬನ ಏನು ಮಾಡ್ತಾವನೆ, ಇನ್ನ ನನ್ನ ಏಸವ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ನ್ಯಾಯಬದ್ಧವಾಗಿ ಅವನಿಗೆ ಬರಬೇಕಾದ ಆಶೀರ್ವಾದವನ್ನ ಅವನಿಗೂ ಮೋಸ ಮಾಡಿದೆ, ಅವನಿಗೆ ಬರಬೇಕಾದ ಒಳ್ಳೆ ತೀರ್ಪನ್ನ ನಾನು ತೆಗೆದುಕೊಂಡೆ. ಎರಡನೇದಾಗಿ ಕಣ್ಣು ಕಾಣದೇ ಇರುವಂತಹ ನನ್ನ ತಂದೆಗೂ ನಾನು ಮೋಸ ಮಾಡಿದೆ, ಮೋಸನೂ ಮಾಡಿದ್ದೀನಿ, ಅನ್ಯಾಯವೂ ಮಾಡಿದ್ದೀನಿ. ಇನ್ನ ಏಸವ ಬಿಡಲ್ಲ ಅಂತೇಳಿ ತನ್ನ ಹುಟ್ಟು ಮನೆಯನ್ನ, ತನ್ನ ಸ್ವಂತ ಮನೆಯನ್ನ, ತಾಯಿ ಮನೆಯನ್ನ ಬಿಟ್ಟು ಅವನು ಓಡಿ ಹೋಗ್ತಾ ಇದ್ದಾನೆ ಲಾಬಾನನ ಮನೆಗೆ. ಹಲ್ಲೆಲೂಯಾ. ಇವನು ಲಾಬಾನನ ಮನೆಗೆ ಹೋಗುವ ಸಮಯದಲ್ಲಿ ಅನೇಕ ಊರುಗಳನ್ನ, ಪಟ್ಟಣಗಳನ್ನ, ಅನೇಕ ಅಡವಿಗಳನ್ನ ದಾಟಿ ಹೋಗಬೇಕಾಗಿತ್ತು. ಇದೋ ಇವನು ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಈಗ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಈ ಚಾಪ್ಟರ್ ಎಲ್ಲ ಮುಗೀತು. ಈಗ ಅವನ ಪ್ರಯಾಣದ ಕಡೆಗೆ ನಾವು ಬರೋಣ. ಹಲ್ಲೆಲೂಯಾ. ಯಾಕೋಬನು ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಹೋಗುವಂತ ಎಲ್ಲ ದಾರಿಗಳಲ್ಲಿ ಸುಕ್ಷೇಮವಾಗಿ ಹೋಗ್ತಾ ಇದ್ದಾನೆ. ಹೋಗ್ತಾ 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 ಇರುವಾಗಲೇನೆ ವಾಕ್ಯ ಬೀಳ್ತದೆ, ಅವನು ಹೋಗುತ್ತಿರುವಂತಹ ಸ್ಥಳದಲ್ಲಿ ಹೊತ್ತು ಮುಳುಗಿತಂತೆ. ಹಲ್ಲೆಲೂಯಾ. ಹೊತ್ತು ಅಂದ್ರೆ ಏನು? ಹೊತ್ತು, ಸಮಯ, ಬೆಳಗ್ಗೆ, ಬೆಳಕು. ಹೊತ್ತು ಮುಳುಗಿತು. ಹಲ್ಲೆಲೂಯಾ. ಅಂದ್ರೆ ದಿನ ಹೋಯ್ತು. ಈಗ ದಿನ ಹೋದ್ಮೇಲೆ ಏನ್ ಬರ್ಬೇಕು? ಮಾತಾಡ್ರಿ. ದಿನ ಹೋದ್ಮೇಲೆ ಏನ್ ಬರ್ಬೇಕು? ರಾತ್ರಿ ಬರ್ಬೇಕು. ಹಲ್ಲೆಲೂಯಾ. ಹೊತ್ತು ಮುಳುಗಿತು. ಹೊತ್ತು ಮುಳುಗಿದ್ರಿಂದ ಅದು ರಾತ್ರಿ ಆಯ್ತು. ಹಲ್ಲೆಲೂಯಾ. ಆ ರಾತ್ರಿ ಅವನು ಪ್ರಯಾಣ ಮಾಡಕ್ಕಾಗ್ದಿರಾ
ಅವನು ಅಲ್ಲೇ ಇರಬೇಕಾಗಿರೋ ಅವಸ್ಥೆ ಬಂತು. ಹಲ್ಲೆಲೂಯಾ. ಇದರಲ್ಲಿ ಭಯಂಕರ ಪ್ರಸಂಗ ಅಡಕವಾಗಿದೆ. ಇದರಲ್ಲಿ ಭಯಂಕರ ಪ್ರಸಂಗ ಅಡಕವಾಗಿದೆ. ದೇವರ ಅನುಮತಿ ಕೊಟ್ರೆ ಇದು ನೋಡೋಣ, ಇದು ಮುಗಿಯುತ್ತೆ ಇಲ್ಲ ನೋಡೋಣ. ಇವತ್ತು ಇವಾಗ ಹೋದ್ರು ಈ ವಾಕ್ಯ ಇದಾಗಿದ ತಕ್ಷಣ ಅದಕ್ಕೆ ಹೋಗ್ಬಿಡೋಣ. ಹಲ್ಲೆಲೂಯಾ. ಅದೇ ಮೈನು. ಬಟ್ ದೇವರ ಹತ್ರ ಇದು ಮಾಡೇ ಕೇಳಿದ್ರೆ ಅವಾಗಲೇ ನೋಡೋಣ, ದೇವ್ರ ಕಾರ್ಯ ಮಾಡಲಿ, ದೇವ್ರ ಸಹಾಯ ಮಾಡಲಿ. ನೀವು ಇಲ್ಲ ಪಾಸ್ಟ್ರೆ ತೊಂದರೆ ಇಲ್ಲ, 12 ಗಂಟೆವರೆಗೂ ಕೂತ್ಕೊಳ್ಳೋಕೆ ನಾನು ರೆಡಿ ಅಂದರೆ ನನಗೇನಿಲ್ಲ, ನಾನು ಆರಾಮಾಗಿ ಹೋಗ್ತೀನಿ. ಹಲ್ಲೆಲೂಯಾ. ಆವಾಗಲೇ ಉಸಿರು ನಿಂತೋಯ್ತು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ యేసయ్ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ యేసయ్ಯ. ಎಂಥ ಒಳ್ಳೆ ದೇವರು యేసయ్ಯ, ಎಂಥ ಒಳ್ಳೆ ದೇವರು యేసయ్ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ನಿನ್ನ ಸೇರಲು, ಧಗಧಗ ಶಬ್ದವಾದಿಗಾರಗಸೆ ಪ್ರೌಢ ಪ್ರಮಾಣ ರಬ ರಬ ಶಬ್ದವಾದಿಗಾರಗಚ್ಚರೀಕಮಾನ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్ಯ. ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ಎಂತ ಒಳ್ಳೆ ದೇವರು. ನನ್ನ ಪ್ರಯಾಣದಲ್ಲಿ ನೀನಿರುವೆ, ನನ್ನ ಕಷ್ಟದಲ್ಲಿ ನೀನಿರುವೆ, ನನ್ನ ರೋಗದಲ್ಲಿ ನೀನಿರುವೆ, ಎಲ್ಲರೂ ಕೈ ಬಿಡುವಾಗಲೂ ನೀನಿರುವೆ. ಎಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು. ನನ್ನ ಎಲ್ಲ ಸ್ಥಿತಿಗತಿಗಳಲ್ಲಿ, ಎಲ್ಲ ದುಃಖ ವೇದನೆ ಕಷ್ಟ ನಾಶ ಲಾಭದಲ್ಲಿ ನೀನಿರುವೆ. ಸ್ತೋತ್ರ ಸ್ತೋತ್ರ ಜೀಸಸ್. యేసయ్య యేసయ్య ಓರರರರರರ ಶಬಬಬಬದಡಗದವೋ ರೀಖಮಮಮದಡಗದವೋ ರೀಖಮಾನ ಪ್ರೌಢ ಪ್ರಮಾಣ ಮಹಿಮೆ. ದಗ 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 ಶಬ್ದವಾದಿಗಾರಗಸೆ ಪ್ರೌಢ ಪ್ರಮಾಣ ರಬ ರಬ ಶಬ್ದವಾದಿಗಾರಗಚ್ಚರೀಕಮಾನ. ಹಾಲೆಲೂಯಾ. ಓರ
Jesus. Hallelujah. Hallelujah. Uraba shabada dagadaburi kaman. Dagadaga shamdabadigaragasi. Hallelujah. Hallelujah. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಅವನು ಒಳ್ಳೆಯವನಾದ ನಿಮಿತ್ತವಾಗಿ ನಾವು ಜೀವಂತವಾಗಿದ್ದೀವಿ. ಹಲ್ಲೆಲೂಯಾ. ಯಾಕಂದ್ರೆ ಅವನು ನಮ್ಮ ಪರ ಇದ್ದಾನೆ. ನಮ್ಮ ಪರ ಇರೋದಕ್ಕೆ ನಾವು ಗೆದ್ದುಕೊಂಡ್ವಿ. ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾನೋ ಕಷ್ಟ. ಹಲ್ಲೆಲೂಯಾ. ಈಗ ಈ ಯಾಕೋಬನು ಯಾತ್ರೆ ಮಾಡಿಕೊಂಡು ಪ್ರಯಾಣ ಮಾಡಿಕೊಂಡು ಸಾಗಿ ಹೋಗ್ತಾ ಇರುವಾಗ ಹೊತ್ತು ಮುಳುಗಿತು. ಹೊತ್ತು ಮುಳುಗಿದ ಮೇಲೆ ಅಲ್ಲಿ ರಾತ್ರಿಯಾಗಿ ಮಾರ್ಪಡ್ತಾ ಇದೆ. ರಾತ್ರಿ ಅಂತ ಹೇಳುವಾಗ ಕತ್ತಲೆ. ಅವನು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರುವಾಗ ಕತ್ತಲೆ ಬರ್ತಾ ಇದೆ. ಈಗ ಕತ್ತಲೆ ಅಂತ ಹೇಳುವಾಗ ಅದು ಭಯಂಕರ ಹೋರಾಟ, ನಷ್ಟ, ದುಃಖ, ಕಣ್ಣೀರು, ಬಾಧೆ, ಸೈತಾನನಿಗೆ ಸಂಬಂಧಪಟ್ಟ ಸ್ಪಿರಿಟ್ಗಳಾಗಿವೆ ಕತ್ತಲೆ. ನನ್ನ ದೇವರು ಕತ್ತಲೆಯನ್ನು ಒಳ್ಳೆದೆಂಬುದಾಗಿ ನೋಡಿಲ್ಲ, ಅವನು ಬೆಳಕನ್ನು ನೋಡಿ ಇದು ಒಳ್ಳೇದಂತ ಹೇಳ್ದ. ಕತ್ತಲೆಯನ್ನ ಬೆಳಕನ್ನ ನನ್ನ ದೇವರು ಬೇರೆ ಬೇರೆ ಮಾಡ್ದ. ಹಲ್ಲೆಲೂಯಾ. ಕತ್ತಲೆಯನ್ನ ಬೆಳಕನ್ನ ಬೇರೆ ಬೇರೆ ಮಾಡ್ದ. ಆದಿಸಾಗರದ ಮೇಲೆ ಕತ್ತಲಿತ್ತು. ಆ ಕತ್ತಲು ದೇವರು ನೋಡಿದ್ರು, ಈ ಕತ್ತಲಿಗೆ ವಿರೋಧವಾಗಿ ಒಂದು ಬೆಳಕನ್ನು ಇಡಬೇಕಂತ ಹೇಳ್ಬಿಟ್ಟು ದೇವರು ಏದೇನ್ ತೋಟದಲ್ಲಿ ಆದಾಮ ಅವನ್ನ ಇಟ್ಬಿಟ್ಟು ಅವನ ಬೆಳಕನ್ನ ಮಹಿಮೆಯಾಗಿಟ್ನು. ಹಲ್ಲೆಲೂಯಾ. ದೇವರು ಆ ಕತ್ತಲೆಗೆ ವಿರೋಧವಾಗಿ, ಆ ರಾತ್ರಿಗೆ ವಿರೋಧವಾಗಿ, ಆ ಅಂಧಕಾರಕ್ಕೆ ವಿರೋಧವಾಗಿ ಒಂದು ಬೆಳಕನ್ನು ಇಡಬೇಕಂತೇಳಿ ಸ್ವರ್ಗೀಯ ದೇವರು ಏದೇನ್ ತೋಟದಲ್ಲಿ ಆದಾಮ ಅವರನ್ನು ಸೃಷ್ಟಿ ಮಾಡಿ ಅವರ ಒಳಗಡೆ ಅವರ ಮೇಲೆ ಬೆಳಕಿನ ಮಹಿಮೆಯ ವಸ್ತ್ರವನ್ನ ಬೆಳಕಾಗಿಟ್ಟ. ಹಲ್ಲೆಲೂಯಾ. ಆ ಆದಿಸಾಗರದ ಮೇಲಿದ್ದ ಕತ್ತಲು, ಆ ಆದಿಸಾಗರದ ಮೇಲಿದ್ದಂತ ಕತ್ತಲು ಅಲ್ಲಿಂದ ಏದೇನ್ ತೋಟದ ಒಳಗಡೆ ಬರ್ತಾ ಇದೆ. ಅಲ್ಲಿಂದ ಏದೇನ್ ತೋಟದ ಒಳಗಡೆ ಬರ್ತಾ ಇದೆ. ಆದಿಸಾಗರದ ಮೇಲಿದ್ದ ಕತ್ತಲು ಏದೇನ್ ತೋಟದಿಂದ ಹೊರಗಡೆ ಇದ್ದ ಕತ್ತಲು ಈಗ ಏದೇನ್ ತೋಟದ ಒಳಗಡೆ ಬರ್ತಾ ಇದೆ. ಏದೇನ್ ತೋಟದ ಒಳಗಡೆ ಬಂದು ಡೈರೆಕ್ಟ್ ಆಗಿ ಆ ಕತ್ತಲೆ ಈ ಬೆಳಕಿನ ಒಳಗಡೆ ಹೋಗ್ಲಿಕ್ಕಾಗಿಲ್ಲ. ಈ ಕತ್ತಲೆ ಈ ಆದಾಮ ಅವರ ಒಳಗಡೆ ಇರುವಂತ ಅವ್ರ ಮೇಲಿರುವಂತ ಆ ಬೆಳಕಿನ ಒಳಗಡೆ ಈ ಕತ್ತಲೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಈ ಮಹಿಮೆ, ಈ ಬೆಳಕು, ಈ ವಸ್ತ್ರ ಇದು ದೇವರದಾಗಿತ್ತು. ದೇವರ ಬೆಳಕು ನಿನ್ನ ಮೇಲಿದ್ರೆ, ದೇವರ ಬೆಳಕು ನಿನ್ನ ಮನೆ ಮೇಲಿದ್ರೆ, ದೇವರ ಬೆಳಕು ನಿನ್ನ ಸಂತತಿ ಮೇಲಿದ್ರೆ, ದೇವರ ಬೆಳಕು ನಿನ್ನ ವಿದ್ಯಾಭ್ಯಾಸದ ಮೇಲಿದ್ರೆ, ದೇವರ ಬೆಳಕು ನಿನ್ನ ವ್ಯಾಪಾರದ ಮೇಲಿದ್ರೆ ಕತ್ತಲು ಒಳಗಡೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಕತ್ತಲು ಒಳಗಡೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನೀನು ಸ್ವೀಕಾರ ಮಾಡ್ತೀಯೋ, ಯಾವಾಗ ನೀನು ಕತ್ತಲೆ ಮಾತನ್ನ ಕೇಳ್ತೀಯೋ, ಯಾವಾಗ ನೀನು ಕತ್ತಲೆಗೆ ಅವಕಾಶ ಕೊಡ್ತೀಯೋ, ಯಾವಾಗ ಕತ್ತಲು ನಿನ್ನನ್ನು ವಂಚನೆ ಮಾಡುತ್ತೋ, ಯಾವಾಗ ನೀನು ಕತ್ತಲೆಗೆ ವಂಚನೆ ಆಗ್ತೀಯೋ ತಿಳ್ಕೊಳ್ಬೇಕು, ಆವಾಗ ಕತ್ತಲು ನಿನ್ನ ಒಳಗಡೆ ಬರುತ್ತೆ. ಕತ್ತಲು ನಿನ್ನ ಒಳಗಡೆ ಬಂದ್ಬಿಟ್ರೆ ಆ ದೇವರು ಕೊಟ್ಟಂತ ಕಾರ್ಯ ನಿನ್ನಲ್ಲಿ ನಷ್ಟ ಆಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಲಾಸ್ಟಿಗೆ ಕತ್ತಲು ಬಂತು, ಬೆಳಕಿದ್ದವನನ್ನು ವಂಚನೆ ಮಾಡ್ತು, ಲಾಸ್ಟಿಗೆ ಬೆಳಕು ಅವನ ಬಿಟ್ಟು ಹೋಯಿತು. ನಂತರವಾಗಿ ಕತ್ತಲು ಅವನಿಗೆ ದೊರೆಯಾಗಿ ಮಾರ್ಪಡ್ತು. ಕತ್ತಲೆ ದೊರೆಯಾಗಿ
ಬೆತ್ತಲೆಯಾಗಿ ಮಾರ್ಪಡುವಾಗ ಈಗ ಅವರು ಬೆತ್ತಲೆ ಆಗಿದ್ದಾರೆ. ಹಲೋ, ಕತ್ತಲೆಯ ಆಳ್ವಿಕೆ, ಕತ್ತಲೆಯ ಕ್ರಿಯೆ, ಕತ್ತಲೆಯ ದಬ್ಬಾಳಿಕೆ ಏನು ಗೊತ್ತಾ? ಕತ್ತಲೆಯ ಪ್ರತಿಫಲ ಏನು ಗೊತ್ತಾ? ನಿಮ್ಮನ್ನ, ನಿಮ್ಮ ಜೀವಿತವನ್ನ, ನಿಮ್ಮ ಬದುಕನ್ನ, ನಿಮ್ಮಲ್ಲಿರುವ ಮಹಿಮೆಯನ್ನ ಬೆತ್ತಲೆ ಮಾಡ್ಬೇಕಂತೇಳಿ. ಹಲ್ಲೆಲೂಯ. ಏನ್ ಮಾಡ್ಬೇಕಂತೇಳಿ? ಬೆತ್ತಲೆ ಮಾಡ್ಬೇಕಂತೇಳಿ. ಕೊನೆಗೆ ಆದಾಮ ಅವರು ಬೆತ್ತಲೆ ಆದ್ರು. ಬೆಳಕು ಅವ್ರನ್ನ ಬಿಟ್ಟು ಹೋಯ್ತು, ಕತ್ತಲೆ ಅವ್ರನ್ನ ತುಂಬಿಕೊಳ್ತು. ಕತ್ತಲೆ ತುಂಬಲ್ಪಟ್ಟ ಮೇಲೆ ನನ್ನ ದೇವ್ರ ತೋರೊಳಗಡೆ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಹುಷಾರು. ಏನಕ್ಕೆ? ಕತ್ತಲೆಗೆ ನಿನ್ನೊಳಗಡೆ ಅವಕಾಶ ಕೊಡಬೇಡ. ಕತ್ತಲೆಗೆ, ಕತ್ತಲೆಯ ಮಾತುಗಳಿಗೆ, ಕತ್ತಲೆ ಕೊಡೋ ಆಲೋಚನೆಗಳಿಗೆ ನೀನು ಒಳಗಾಗಬಾರ್ದು. ಕತ್ತಲೆಗೆ ನೀನು ಒಳಗಾದ್ರೆ, ಕರ್ತನ ಆಲೋಚನೆ ನೀನು ಕತ್ತಲೆಯ ಆಲೋಚನೆಗೆ ನೀನು ಒಳಗಾದ್ರೆ ಏದೇನ್ ತೋಟ ನಷ್ಟ ಆಗತ್ತೆ. ಸಾಕು. ಹಲ್ಲೆಲೂಯಾ. ಆಗ್ತಾ ಇದೆ. ಬೆಳಕಿರೋವರೆಗೂನೇ ದೇವರು ಉಂಟು ಮಾಡಿರುವಂತ ತೋಟದಲ್ಲಿ ಅವರಿಗೆ ಜಾಗ. ಯಾವಾಗ ದೇವರ ಬೆಳಕು ಅವರಲ್ಲಿ ನಷ್ಟ ಆಯ್ತೋ, ದೇವರ ಮಹಿಮೆ ನಷ್ಟ ಆಯ್ತೋ, ಈಗ ಅವರ ಒಳಗಡೆ ಕತ್ತಲು ಬರ್ತಾ ಇದೆ. ಈಗ ಕತ್ತಲು ಬಂದ ಮೇಲೆ ಒಂದನೇ ಕಾರ್ಯ, ದೇವರ ಒಡಂಬಡಿಕೆ ನಷ್ಟ. ಎರಡನೇದಾಗಿ, ಕತ್ತಲೆ ಬಂದ ಮೇಲೆ ಅವರು ಬೆತ್ತಲೆಯಾಗಿ ಮಾರಪಟ್ಟಿದ್ದಾರೆ. ಮೂರನೇದಾಗಿ, ಆ ಕತ್ತಲೆ ಬಂದ ಮೇಲೆ ಅವರಿಗೆ ಸಿಗಬೇಕಾಗಿರುವ ಏದೇನ್ ತೋಟ ನಷ್ಟ ಆಗಿ ಆ ತೋಟದಿಂದ ಈಗ ಆಚೆ ಕಡೆ ಹೋಗ್ತಾ ಇದ್ದಾರೆ. ಎಷ್ಟು ನಷ್ಟಗಳು ನೋಡ್ರಿ. ಆಯ್ತಾ? ಇದು ನಷ್ಟ ಆಯ್ತು. ಯಾರಿಂದ? ಮೊದಲನೆಯ ಆದಾಮನಿಂದ ನಷ್ಟ ಆಯ್ತು. ಈಗ ಎರಡನೇ ಆದಾಮನಾಗಿರುವಂತ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. ಹಲ್ಲೆಲೂಯ. ಎರಡನೆಯ ಆದಾಮನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಈ ಲೋಕಕ್ಕೆ ಬಂದು ಅವನು ಹೇಳ್ತಾ ಇದ್ದಾನೆ, ಓದ್ರಿ ವಾಕ್ಯ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1, 2, 3, 4, 5, 6 ವಾಕ್ಯಗಳ ಬೇಗ ಪಟ್ಟಂದ ಮೈಕಿರನ್ನು ಓದಿ ಸಹಾಯ ಮಾಡ್ರಿ. ಯೋಹಾನನ ಬರೆದ ಸುವಾರ್ತೆ. ಆದಿಯಲ್ಲಿ ವಾಕ್ಯವಿತ್ತು. ಕೇಳಿಸ್ಕೊಬೇಕು. ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿ ಇತ್ತು. ಆ ವಾಕ್ಯವು ದೇವರ ಬಳಿ ಇತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ, ಯಾವ ವಾಕ್ಯ? ಈಗ ನಾನು ಹೇಳ್ತಾರೋ ವಾಕ್ಯ ಅದು ದೇವರಾಗಿತ್ತು. ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಕೇಳಿಸ್ಕೊಳ್ರಿ, ಆತನ ಮೂಲಕವಾಗಿ ಸಕಲವು ಉಂಟಾಯಿತು. ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದು ಉಂಟಾಗಿಲ್ಲ. ಆತನಲ್ಲಿ ಜೀವವಿತ್ತು. ಕೇಳಿಸ್ಕೊಬೇಕು. ಈಗ ಮೈನ್ ಚಾಪ್ಟರ್. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಹಲೋ, ಆತನಲ್ಲಿ, ಹಲೋ, ಆತನಲ್ಲಿ ಅಂದ್ರೆ ನನ್ನ ದೇವರು ಸತ್ತ ದೇವರಲ್ಲ, ನನ್ನ ದೇವರು ಜೀವ ಇರುವ ದೇವರು. ಹಲ್ಲೆಲೂಯ. ನನ್ನ ದೇವರಲ್ಲಿ ಜೀವ ಇದ್ರೆ ಅವನಿಂದ ಬೆಳಕು ಹೊರಗಡೆ ಬರುತ್ತೆ. ಆ ಬೆಳಕು ಯಾರಿಗೋಸ್ಕರ ಗೊತ್ತಾ? ಅವನನ್ನ ನಂಬುವಂತ ತನ್ನ ಭಕ್ತರಿಗಾಗಿ, ತನ್ನ ಜನರಿಗಾಗಿ ಅವನ ಮೇಲೆ ಉದಯಿಸುವಂತ ಬೆಳಕು. ಪ್ರಸಂಗ ಆಳವಾಗಿದೆ. ದೇವ್ರು ಶಕ್ತವಾಗಿ ಮಾತಾಡ್ತಾ ಇದಾರೆ. ನಿಮಗೆ ರಿಸೀವ್ ಮಾಡಕ್ ಆಗ್ತಾ ಇಲ್ಲ. ನಾನೇನ್ ಮಾಡಿ? ಹಲ್ಲೆಲೂಯಾ. ಆತನಲ್ಲಿ ಜೀವವಿತ್ತು. ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಯಾವ ಜೀವ? ಏದೇನ್ ತೋಟದಲ್ಲಿ ನಷ್ಟವಾದ ಜೀವ, ಏದೇನ್ ತೋಟದಲ್ಲಿ ನಷ್ಟವಾದ ಬೆಳಕು ಈಗ ಎರಡನೇ ಆದಮನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಇದೋ ಅವನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕೇಳಿಸ್ಕೊಳ್ರಿ. ನಾವು ಓದಿದ ವಾಕ್ಯದಲ್ಲಿ ಯಾಕೋಬನು ನಡ್ಕೊಂಡು ಹೋಗ್ತಾ ಇದ್ದ. ಅವನು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರುವಾಗ ಹೊತ್ತು ಮುಳುಗಿತು, ರಾತ್ರಿ ಆಯ್ತು. ಅಂದ್ರೆ ಕತ್ತಲು ಬಂತು. ಕತ್ತಲು ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಈ ಕತ್ತಲು ಫಸ್ಟ್ ನುಗ್ಗಿದ್ದಲ್ಲಿ
ಏದೇನ್ ತೋಟದ ಒಳಗಡೆ ಅಲ್ಲಿ ನುಗ್ಗಿ ಸುಮ್ಮನೆ ಆಗಿಲ್ಲ. ಆದಾಮ ಅವರ ಒಳಗಡೆ ನುಗ್ಗಿ ಅವರ ಒಳಗಡಿದಂತ ಬೆಳಕನ್ನು ತೆಗೆದು ಹೊರಗಡೆ ಹಾಕಿ ಆ ಕತ್ತಲೆಯೇ ಅವರಿಗೆ ದೊರೆಯಾಗಿ ಮಾರ್ಪಡ್ತು. ಸ್ವರ್ಗದ ದೇವರು ಯಾವತ್ತಿಗೂ ಅಷ್ಟೇ ಅವನಿಗೆ ಸಲ್ಲತಕ್ಕಂತ ಮಹಿಮೆಯನ್ನ ಇನ್ನೊಬ್ಬರಿಗೆ ಸಲ್ಲಗೊಡಿಸೋದಿಲ್ಲ, ಇನ್ನೊಬ್ಬರಿಗೆ ದಕ್ಕುವ ಹಾಗೆ ಮಾಡಲ್ಲ. ಹಲ್ಲೆಲೂಯಾ. ದೇವರು ಮನುಷ್ಯರಲ್ಲಿ ಇಟ್ಟಂತ ಆ ಬೆಳಕು ನಷ್ಟವಾಗುವಾಗ ಎರಡನೇ ಆದಮನಾಗಿರುವಂತ ಯೇಸುವನ್ನ ಕಳಿಸಿ ಹಿಂದಿರುಗಿ ಅವನು ಮನುಷ್ಯನಲ್ಲಿ ಬೆಳಕನ್ನು ಉಂಟು ಮಾಡ್ತಾ ಇದ್ದಾನೆ. ಈ ಬೆಳಕನ್ನ ಕತ್ತಲ ಕೈಯಲ್ಲಿ ಜಯಿಸಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕನ್ನ ಕತ್ತಲೆಯು ಮುಸುಕಲಿಲ್ಲ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ನಿಧಾನಕ್ಕೆ ಹೋಗ್ಬೇಕು. ಆ ಕತ್ತಲೆಯು ಬೆಳಕನ್ನ ಮುಸುಕಲಿಲ್ಲ. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲೆಯಲ್ಲಿ ಇಲ್ಲೇ ಇದ್ದೀರಿ. ಆ ಬೆಳಕು ಕತ್ತಲೆಯಲ್ಲಿ ಕತ್ತಲಾಗಿ ಹೋಗಲ್ಲ. ಇದು ಯಾಕೆ ಆ ಕತ್ತಲಾಗಿ ಹೋಗಲ್ಲ ಅಂದ್ರೆ, ಮತ್ತೆ ಏದೇನ್ ತೋಟದಲ್ಲಿ ಯಾಕೆ ಕತ್ತಲಾಗಿ ಮಾರ್ಪಡ್ತು? ಅದು ಆ ಆದಾಮನಿಂದ. ಬಟ್ ಮತ್ತೆ ಬೆಳಕು ಸಿಕ್ಕಿರೋದು ಒಂದನೇ ಆದಾಮನಿಂದ ಅಲ್ಲ, ಮತ್ತೆ ನಮಗೆ ಬೆಳಕು ಸಿಕ್ಕಿರೋದು ಎರಡನೇ ಆದಾಮನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ. ಇವನು ಯಾರು? ಶತ್ರುವಿನ ಮುಂದುಗಡೆ ಸೋಲಲ್ಪಟ್ಟವನಲ್ಲ, ತಲೆ ತಗ್ಗಿಸಲ್ಪಟ್ಟವನಲ್ಲ, ಎದೆಗೊಂದಿದವನಲ್ಲ, ಎದೆ ಎತ್ತಿ ನಿಂತವನಾಗಿ, ತಲೆ ಎತ್ತಿ ನಿಂತವನಾಗಿ ಶತ್ರುವನ್ನ ಜಯಿಸಿ ನಾನು ಈ ಕತ್ತಲೆಯನ್ನ ಜಯಿಸಿದ್ದೇನೆ ಎಂಬುದಾಗಿ ಹೇಳಿ ಜಯೋತ್ಸವ ಮಾಡಲ್ಪಟ್ಟವನಾಗಿ ಅನೇಕರಿಗೆ ತೋರಿಸಿಕೊಟ್ಟಂತ ಯೇಸು, ಅವನ ಬೆಳಕು ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಈ ಬೆಳಕು ಕತ್ತಲು ಅದನ್ನು ಮುಸುಕಲಿಲ್ಲ. ಕತ್ತಲು ಅದನ್ನು ಮುಸುಕಲಿಲ್ಲ. ಆ ಬೆಳಕು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಅದು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲೆ ರಾತ್ರಿ ಕತ್ತಲು, ಕತ್ತಲು ಹೊತ್ತು ಮೀರಿದ ಮೇಲೆ ಬರ್ತದಲ್ಲ ಕತ್ತಲು. ಈ ಕತ್ತಲಲ್ಲಿ ಈ ಬೆಳಕು ಏನ್ ಮಾಡ್ತದಂತೆ? ಹಲ್ಲೆಲೂಯಾ. ಈ ಬೆಳಕು ಕತ್ತಲೆಯಲ್ಲಿ ಮಾಯವಾಗಿ ಹೋಗುವಂಥದ್ದಲ್ಲ, ಮರೆಯಾಗಿ ಹೋಗುವಂಥದ್ದಲ್ಲ. ಮರೆ ಮಾಡುವುದಕ್ಕೆ ಬರುವ ಕತ್ತಲೆ ಮುಂದನೆ ಇದು ಎದ್ದು ಪ್ರಕಾಶಿಸುವಂತ ಬೆಳಕು. ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, 60ನೇ ಅಧ್ಯಾಯದಲ್ಲಿ 1, 2, 3 ವಾಕ್ಯ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಏಳು ಪ್ರಕಾಶಿಸು, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಹೋವನ ದೇವರ ಪರಲೋಕದ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಕತ್ತಲು ಭೂಮಿಯನ್ನು ಆವರಿಸಿದೆ. ಕೇಳಿಸ್ಕೊಬೇಕು, ಕತ್ತಲೆ ಬಗ್ಗೆ ಮಾತಾಡ್ತಾನೆ. ಕತ್ತಲೆ ಭೂಮಿಯನ್ನ ಆವರಿಸಿಕೊಂಡಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಕತ್ತಲೆ ಮಾತ್ರ ಅಲ್ಲ, ಕತ್ತಲಿನ ಡಬ್ಬಲ್ ಆಗಿರುವಂತ ಕಾರ್ಗತ್ತಲು ಜನಾಂಗವನ್ನ ಮುಚ್ಚಿಬಿಟ್ಟಿದೆ. ಜನಾಂಗವನ್ನ ಮುಚ್ಚಿಬಿಟ್ಟಿದೆ, ಮರೆ ಮಾಡಿಬಿಟ್ಟಿದೆ, ಮಂಕು ಮಾಡಿಬಿಟ್ಟಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ನಿನ್ನ ಮೇಲಾದರೂ, ನಿನ್ನ ಕುಟುಂಬದ ಮೇಲಾದರೂ, ನಿನ್ನ ತಲೆಮಾರುಗಳ ಮೇಲಾದರೂ, ನಿನ್ನ ಸೇವೆ ಮೇಲಾದರೂ, ನಿನ್ನ ಪಟ್ಟಣದ ಮೇಲೆ, ನಿನ್ನ ದೇಶದ ಮೇಲೆ, ನಿನ್ನ ಮನೆ ಮೇಲೆ ಅವನು ಉದಯಿಸ್ತಾನೆ. ಹಲ್ಲೆಲೂಯಾ. ಜನಾಂಗವನ್ನು ಕಾರ್ಗತ್ತಲೆ ಮುಚ್ಚಿದೆ. ಹಲ್ಲೆಲೂಯಾ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು.
ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಸಾಕು, ಹಲ್ಲೆಲೂಯಾ. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸು. ಹಲ್ಲೆಲೂಯಾ. ಈಗ ಈ ಯಾಕೋಬನ ಹತ್ರ ಬರೋಣ. ಈ ಯಾಕೋಬನು ಓಡಿ ಬಂದಿರೋದಲ್ಲಿ ದೇವರಿಗೆ ಮೋಸ ಮಾಡಿ, ತನ್ನ ತಂದೆ ಮನೆಗೆ ಮೋಸ ಮಾಡಿ, ತನ್ನ ತಂದೆಗೆ ಮೋಸ ಮಾಡಿ, ತನ್ನ ಅಣ್ಣನಿಗೆ ಮೋಸ ಮಾಡಿ, ತಾಯಿಯ ಮಾತನ್ನ ಕೇಳಿ ಈಗ ಮನೆಯನ್ನು ಬಿಟ್ಟು ಓಡಿ ಬರ್ತಾ ಇದ್ದಾನೆ, ಊರನ್ನ ಬಿಟ್ಟು ಓಡಿ ಬರ್ತಾ ಇದ್ದಾನೆ, ಎಲ್ಲ ಸುಖ ಸಂಪತ್ತನ್ನು ಬಿಟ್ಟು ಓಡಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಎಲ್ಲ ಸುಖ ಸಂಪತ್ತನ್ನು ಬಿಟ್ಟು ಓಡಿ ಬರುವಾಗ ಪ್ರಯಾಣ ಮಾಡ್ತಾ ಬರ್ತಾ ಇದ್ದಾನೆ. ಅವನು ಹೋಗ್ತಾ ಇರುವಂತ ಪ್ರಯಾಣ ಒಳ್ಳೆ ರೀತಿಯಲ್ಲಿ ಅದು ಹೋಗ್ತಾ ಇರ್ತದೆ. ಇದ್ದಕ್ಕಿದ್ದ ಹಾಗೆ ಹೊತ್ತು ಮುಳುಗಿತು, ರಾತ್ರಿ ಆಯ್ತು. ಅಂದ್ರೆ ಅವನ ಪ್ರಯಾಣಕ್ಕೆ ಒಂದು ಕತ್ತಲಡ್ಡಿ ಬರ್ತಾ ಇದೆ. ಅವನ ಯಾತ್ರೆಗೆ ಒಂದು ಕತ್ತಲು ವಿರೋಧವಾಗಿ ನಿಂತುಕೊಳ್ತಾ ಇದೆ. ಆ ಟೈಮ್ನಲ್ಲಿ ಆ ಕತ್ತಲು, ಆ ರಾತ್ರಿ, ಆ ಸ್ಥಳ, ಆ ದಿನ ಅವನನ್ನ ಆಳ್ವಿಕೆ ಮಾಡುವಾಗ ಆ ಕತ್ತಲೆಯಲ್ಲಿ ಅವನೇನು ಮಾಡ್ತಾ ಇದ್ದಾನೆ? ಮಲಗ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಕತ್ತಲೆ ಬಂದ್ಬಿಟ್ಟಿದೆ, ನಾನು ಪ್ರಯಾಣ ಮಾಡಕ್ಕಾಗಲ್ಲ. ಈಗ ಕತ್ತಲೆ ಬಂದ್ಬಿಟ್ಟಿದೆ, ನಾನು ಗುರಿ ಮುಟ್ಟಕ್ಕಾಗಲ್ಲ. ಈಗ ಕತ್ತಲೆ ಬಂದ್ಬಿಟ್ಟಿದೆ, ನಾನು ಮುಂದಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳಿ ಇರೋ ಜಾಗದಲ್ಲೇ ಇರುವಾಗ ಒಂದು ರಾತ್ರಿ ಅವನಿಗೆ ಒಂದು ಕನಸು ಬೀಳ್ತಾ ಇದೆ. ಒಂದು ರಾತ್ರಿ ಅವನಿಗೆ ದೇವರು ಪ್ರಕಟವಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವಾಗ ಪ್ರಸಂಗದ ಒಳಗಡೆ ಹೋಗ್ತಾ ಇದ್ದೀನಿ. ಹೋಗ್ಲಾ ನಿಲ್ಲಿಸ್ಲಾ? ಹಲ್ಲೆಲೂಯಾ. ನಾನು ಫಾಸ್ಟಿಂಗ್ ಅಲ್ಲಿ ಇದ್ದು ನಿಂತ್ಕೊಂಡಿದ್ದೀನಿ ಇಲ್ಲಿ. ನೀವತ್ತು ಚೆನ್ನಾಗಿ ಹೆಚ್ಚಿನ ಫಾಸ್ಟಿಂಗ್ ಅಲ್ಲಿ ಇದ್ದೀರಿ. ಸ್ತೋತ್ರ. ಅದೇ ಹೇಳಿದ್ದೆ, ಅದಕ್ಕೆ ಆಕಲಿಗೆ ಕಣ್ಣು ಎಲ್ಲ ಮೇಲೆ ಹೋಗ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಫಾಸ್ಟಿಂಗ್ ಅಲ್ಲಿ ಇದ್ದು ನೋಡ್ರಿ, ಫೈರ್ ಆಗಿ ನಿಂತ್ಕೊಂಡಿದ್ವಿ. ಎಷ್ಟು ಫಾಸ್ಟಿಂಗ್ ಇರ್ತೀವಿ ಅಷ್ಟು ಫೈರ್ ಆಗಿರ್ತೀವಿ. ಆಮೇಲೆ ಬಂದಿಲ್ಲ, ನನಗೆ ಅಲ್ಲೇ ಡೌಟ್ ಬರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಹೊಂದಲಿಕ್ಕೆ ರೆಡಿನಾ? ದೇವರ ವಾಕ್ಯಕ್ಕೆ ನಿಮ್ಮ ಒಳಗಡೆ ಕೆಲಸ ಮಾಡೋಕ್ಕೆ ಕೊಡ್ಲಿಕ್ಕೆ ರೆಡಿನಾ? ಕೇಳಿಸ್ಕೊಳ್ರಿ. ಯಾಕೋಬನು ರಾತ್ರಿ ಮಲ್ಕೊಳ್ತಾ ಇದ್ದಾನೆ. ಅವನ ಪ್ರಯಾಣ ತಡೆ, ಅವನ ಮುಂದೆ ಹೋಗ್ಲಿಕ್ಕಾಗದೆ ತಡೆ. ಆ ತಡೆ ಕತ್ತಲಾಗಿತ್ತು. ಒಂದು ರಾತ್ರಿ ಬಂತು. ಆ ರಾತ್ರಿ ಅವನ ಪ್ರಯಾಣಕ್ಕೆ ತಡೆಯಾಗಿ ನಿಂತಿದೆ. ಅವನ ದರ್ಶನಕ್ಕೆ ತಡೆಯಾಗಿ ನಿಂತಿದೆ. ಅವನ ಅನುಗ್ರಹಕ್ಕೆ ತಡೆಯಾಗಿ ನಿಂತಿದೆ. ಅವನ ಓಟಕ್ಕೆ ತಡೆಯಾಗಿ ನಿಂತಿದೆ. ಅವನ್ ನೆನ್ಸ್ಕಂಡ, ಈ ಕತ್ತಲೆ ಮುಂದೆಗಡೆ ನಾನು ಪ್ರಯಾಣ ಮಾಡ್ಲಿಕ್ಕಾಗಲ್ಲ. ಈ ಕತ್ತಲೆ ಹೋಗೋವರೆಗೂ ನಾನು ಎದ್ದೇಳಕ್ಕಾಗಲ್ಲ. ಈ ಕತ್ತಲೆ ಮುಗಿಯೋವರೆಗೂ ನಾನು ಪ್ರಯಾಣ ಮಾಡಕ್ಕಾಗಲ್ಲ. ಈ ಕತ್ತಲೆ ಇರೋವರೆಗೂ ನನ್ನ ಕೈಯಲ್ಲಿ ಏನು ಸಾಧಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆ ಕತ್ತಲೆಯಲ್ಲಿ ಅವನು ಮಲಗುವಾಗ ದೇವರ ವಾಕ್ಯ ಬೀಳ್ತದೆ. ಆ ಕತ್ತಲೆಯಲ್ಲಿಯೇ, ಆ ರಾತ್ರಿಯಲ್ಲಿಯೇ ಸ್ವರ್ಗೀಯ ದೇವರು ಅವನಿಗೊಂದು ಕನಸು ಕೊಡ್ತಾ ಇದ್ದಾರೆ, ಅವನಿಗೊಂದು ದರ್ಶನ ಕೊಡ್ತಾ ಇದ್ದಾರೆ. ಸ್ವರ್ಗೀಯ ದೇವರು ಕತ್ತಲೆಯಲ್ಲೇ ಅವನಿಗಾಗಿ ಪ್ರಕಟವಾಗ್ತಾ ಇದ್ದಾರೆ. ಯಾರಾದ್ರೂ ಕತ್ತಲೆಯ ಅನುಭವದಲ್ಲಿ ಹಾದು ಹೋಗ್ತಾ ಇದ್ರೆ, ಯಾರಾದ್ರೂ ಕತ್ತಲೆಯಲ್ಲಿ ಸಿಲುಕಿಕೊಂಡಿದ್ರೆ, ಇದು ದೇವರು ಹೇಳ್ತಾ ಇದ್ದಾರೆ, ಕತ್ತಲೆಯಲ್ಲಿ ಹಾದು ಹೋಗೋರಿಗಾಗಿ ಒಂದು ಕೃಪೆಯ, ಒಂದು ರಕ್ಷಣೆಯ, ಒಂದು ಕರ ದೇವರು ಅವರಿಗಾಗಿ ಪ್ರಕಟವಾಗುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಪ್ರಯಾಣವನ್ನು ಕುಂಟು ಮಾಡಿರುವಂತ, ನಿನ್ನ ಪ್ರಯಾಣವನ್ನು ಕುಗ್ಗಿಸಿರುವಂತ, ನಿನ್ನ ಗುರಿಯನ್ನ ಮುಳುಗಿಸಿರುವಂತ, ನಿನ್ನ ದರ್ಶನವನ್ನ, ನಿನ್ನ ಗುರಿಯನ್ನ, ನಿನ್ನ ಓಟವನ್ನ ತಡೆ ಮಾಡಿ ಇಟ್ಟು ನಿಲ್ಲಿಸಿರುವಂತ ಆ ಕತ್ತಲೆಯ ಮುಂದಗಡೆ ಸ್ವರ್ಗೀಯ ದೇವರು ಪ್ರಕಟವಾಗುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಸ್ವರ್ಗೀಯ ದೇವರು ಆ ಕತ್ತಲೆ ಒಂದು ವೇಳೆ ಸವಾಲು ಹಾಕಿರಬಹುದು ಯಾಕೋಬನಿಗೆ. ಹೇಯ, ನಿನ್ನ ಪ್ರಯಾಣವನ್ನ ನಾನು ಹಿಡ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಇದ್ದೀರಾ? ಪ್ರಯೋಜನ
ಆಗ್ತಿದೆ ನೋಡಿ. ದೇವ್ರು ನನ್ನ ಸಂಗಡ ಮಾತಾಡ್ತಾ ಇದ್ದಾರೆ, ಇದು ನನಗೇನೆ. ಹೇಳಬಾರ್ದು, ದೇವ್ರು ನನ್ನ ಸಂಗಡ ಮಾತಾಡ್ತಾ ಇದ್ದಾರೆ, ಇದು ನನಗೇನೆ ನನ್ನ ಅನುಭವ ಆಗ್ತದೆ ಅನ್ನೋರು ಯಾರಿದ್ರೆ ಕೈ. ಇವತ್ತು ಕರ್ತನ ಖಂಡಿತವಾಗ್ಲೂ ನಿಮ್ಮನ್ನು ಬಿಡಿಸ್ತಾನೆ. ದೇವ್ರು ನಿಮಗಾಗಿ ಇವತ್ತು ಪ್ರಕಟ ಆಗ್ತಾನೆ. ದೇವ್ರು ನಿನಗಾಗಿ ಆ ಕತ್ತಲಲ್ಲಿ ಇವತ್ತು ಎದ್ದೇಳಕ್ಕಾಗಿ ಹೋಗ್ತಾ ಇದ್ದಾನೆ. ಹೋ, ದೇವರು ನಿನಗಾಗಿ ಇವತ್ತು ಆ ಕತ್ತಲ ಒಳಗಡೆ ಯಾರೆಲ್ಲ ಸಿಲುಕಿಕೊಂಡಿದ್ದೀರೋ ಆ ಕತ್ತಲೆಯಲ್ಲಿ ಅವರಿಗಾಗಿ ಅವನು ಎದ್ದೇಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಓ ರಾಬಾ ಶಾಪಾತಾತಾತಾಬು ಜೀಸಸ್ 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 ಟಚ್ ಟಚ್ ಓ ರಾಪಾ ಪಾಪಾ ಓ ರಾಪಾ ದಾಟಾ ಖಾದಬಾ ಕತ್ತಲೆಯಲ್ಲಿರುವ ಜನರೇ, ಕತ್ತಲೆಯ ಆಳ್ವಿಕೆಯಲ್ಲಿರುವ ಜನರೇ, ಇದೋ ಶುಭ ಸುದ್ದಿ ನಿಮಗಾಗಿ ಯೇಸು ಪ್ರಕಟವಾಗುವುದಕ್ಕಾಗಿ ಹೋಗ್ತಾನ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಎಲ್ಲರೂ ಸೇರಿ, ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಕುರುಬಾರು ಕುರಿ ಕಾಯುತ್ತಾ ಕೂತಿದ್ದರು ಆ ರಾತ್ರಿಯೇ. ರಾತ್ರಿ ರಾತ್ರಿ ಕುರುಬಾರು ಕುರಿ ಕಾಯುತ್ತಾ ಕೂತಿದ್ದರು ಆ ರಾತ್ರಿಯಲ್ಲಿ. ದೇವರ ದೂತರು ಬಂದು ಹೇಳಿದರು ಅವರಿಗೆ. ದೇವರ ದೂತರು ಬಂದು ಹೇಳಿದರು ಅವರಿಗೆ, ರಕ್ಷಕ ಧರಿಸಿದ ರಕ್ಷಕ ಧರಿಸಿದ ಹೂಯಲ್ಲೇ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಬಂಗಾರದ ವೀಣೆಯೊಂದಿಗೆ ಹಾಡಿದರು ದೇವದೂತರು. ಬಂಗಾರದ ವೀಣೆಯೊಂದಿಗೆ ಹಾಡಿದರು ದೇವದೂತರು. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಲ್ಲಿ ಶಾಂತಿ. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಲ್ಲಿ ಶಾಂತಿ. యేసయ్యನಿಂದ ಬಂತು, ಈಗ యేಸಯ್ಯನಿಂದ ಬಂತು. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿತು ನಮ್ಮ ಹೃದಯದಲ್ಲಿರಲು. ಯೇಸು ಜನಿಸಿತು ನಮ್ಮ ಹೃದಯದಲ್ಲಿರಲು. ಜೊತೆಯಲ್ಲಿರಲು ಸಮಾಧಾನ ಕೊಡಲು, ಜೊತೆಯಲ್ಲಿರಲು ಸಮಾಧಾನ ಕೊಡಲು. ಇಮ್ಮಾನುವೇಲು ಇರುವ ಜೊತೆಯಲ್ಲಿ, ಇಮ್ಮಾನುವೇಲು ಇರುವ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. 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 ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ.
ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಆಮೆನ್. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. Hallelujah. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ರಾ 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 ರಾ. ಜನಿಸಿದರು ಬೆತ್ಲೆಹೇಮಲ್ಲಿ. ಬಾ 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 ಬಾ. ಜನಿಸಿದರು ಬೆತ್ಲೆಹೇಮಲ್ಲಿ. Catch in the name of Jesus. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. Fire. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. Oh. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಬಾ 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 ತಾ 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 ಬೋ. ಬೆತ್ಲೆಹೇಮಲ್ಲಿ. Rika mama ತಾ 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 ಬೋ. Rika ಮಾನ. ರಾ ರಾ ಶಾ ಪಾ ತಾ ತಾ. ಯೇಸು ಜನಿಸಿದರು ಮಹಿಮೆ ಇಳಿಲಿ. ದೇವರ ಕರ ಇಳಿಲಿ. ವಚನದ ಶಕ್ತಿ ಪ್ರಕಟವಾಗಲಿ. ಓ ರಾಬಾ ಶಬಾದ ಡಗದಬೋ ರೀಕಮಾನ. ಆಮೆನ್ 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 ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ದಾಗ 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 ಶಬ್ದವಾದಿಗಾರ ಗಚ್ಚ. ಹಲ್ಲೆಲೂಯಾ. ಯಾಕೋಬನು ಪ್ರಯಾಣ ಮಾಡುವಾಗ ಅವನ ಪ್ರಯಾಣಕ್ಕೆ ಒಂದು ರಾತ್ರಿ, ಒಂದು ಕತ್ತಲು ತಡೆಯಾಗಿ ಬರುವಾಗ, ಅದು ಎಂತ ದೊಡ್ಡ ತಡೆಯ ಕತ್ತಲಾಗಿದ್ರು ಕೂಡ ನನ್ ದೇವ್ರು ಪ್ರಕಟವಾಗ್ತಾನ, ನಮ್ ದೇವ್ರು ಕಾಣಿಸ್ಕೊಳ್ತಾನ, ನಮ್ ದೇವ್ರು ಬರ್ತಾನ. ಅದೇ ಸ್ವರ್ಗೀಯ ದೇವರ ತೋರಿಸ್ಕೊಂಡಿದ್ದೆ ಯಾಕೋಬನಿಗೆ. ಹಲ್ಲೆಲೂಯಾ. ಆ ರಾತ್ರಿ, ಆ ಕತ್ತಲು ಅವನ ಹತ್ರ ಫೈಟ್ ಮಾಡಿರ್ಬೋದು. ನೋಡ್ತೀಯಾ ಅದ ಹೆಂಗ ಆಗ್ಬಿಡುತ್ತೆ. ನಿನ್ನ ಪ್ರಯಾಣ, ನಿನ್ನ ಯಾತ್ರೆ, ನಿನ್ನ ಗುರಿ, ನಿನ್ನ ದರ್ಶನ ನಾನ್ ಬಿಟ್ಟುಕೊಡಲ್ಲ, ನಾನು ಹೋಗ್ಲಿಕ್ಕೆ ಬಿಡಲ್ಲ, ನಾನು ಜಯಿಸ್ಲಿಕ್ಕೆ ಬಿಡಲ್ಲ ಅಂತೇಳಿ ಕತ್ತಲು ವಿರೋಧವಾಗಿ ನಿಂತುಕೊಳ್ಳುವಾಗ, ಆ ರಾತ್ರಿ ಕತ್ತಲಿಗೆ ವಿರೋಧವಾಗಿ ನನ್ನ ದೇವರು ಯಾಕೋಬನ ಪರ ನಿಂತ್ಕೊಂಡ್ರು. ಆ ಕತ್ತಲಲ್ಲಿ ಸ್ವರ್ಗದ ದೇವರು ಹೇಳಿದ್ರು ಯಾಕೋಬನಿಗೆ, ಕತ್ತಲೆ ಬಂದ್ಬಿಟ್ಟಿದೆ, ನಿನ್ನ ಆವರಿಸ್ಕೊಂಡ್ ಬಿಟ್ಟಿದೆ, ಮುಂದಕ್ಕೆ ಹೋಗಕ್ ಬಿಡಲ್ಲ, ಜಯಿಸುವುದಕ್ಕೆ ಬಿಡಲ್ಲ. ದೇವರ ಉದ್ದೇಶ, ದೇವರ ಹೃದಯದ ಕಾರ್ಯಗಳನ್ನ ಪೂರೈಸುವುದಕ್ಕೆ ನಾನು ಬಿಟ್ಟುಕೊಡಲ್ಲ ಅಂತೇಳಿ ನಿಂತಿರುವಂತ ಕತ್ತಲೆಯ ಒಳಗಡೆ ಯಾಕೋಬನೇ ನಾನು ನಿನಗಾಗಿ ಪ್ರಕಟವಾಗ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಆ ರಾತ್ರಿ, ಆ ಕತ್ತಲೆಯ ಯಾಕೋಬನ ತಡೆ ಮಾಡಿ ನಿಲ್ಲಿಸಿ, ಆವಿಂದಲೋ, ಚೇಳಿಂದಲೋ, ವಿಷ ಜಂತುಗಳಿಂದಲೋ ಅವನ ಕಚ್ಚಿ ಸಾಯಿಸ್ಬೇಕಂತೇಳಿ ಶತ್ರು ತೀರ್ಮಾನ ಮಾಡುವಾಗ ದೇವರು ಅವನಿಗಾಗಿ ಆ ರಾತ್ರಿ ವೇಳೆಯಲ್ಲಿ ಪ್ರಕಟವಾಗ್ತಾನೆ. ಕತ್ತಲೆ ದೇವರ ಕಾರ್ಯಕ್ಕೂ, ಕತ್ತಲೆ ದೇವರ ದರ್ಶನಕ್ಕೂ ವಿರೋಧವಾಗಿ ನಿಂತು ಮಾತಾಡಿ ಸವಾಲು ಹಾಕುವಾಗ ನನ್ನ ದೇವರು ಯಾಕೋಬನ ಪರ ನಿಂತ್ಕೊಂಡ್ರು. ಅಲ್ಲಿ ಗೆದ್ದಿದ್ದು ಕತ್ತಲೆ ಅಲ್ಲ, ಅಲ್ಲಿ ಗೆದ್ದಿದ್ದು ಕತ್ತಲೆಯ ಆಲೋಚನೆ ಅಲ್ಲ, ಅಲ್ಲಿ ಗೆದ್ದಿದ್ದು ಕತ್ತಲೆಯ ಕ್ರಿಯೆ ಅಲ್ಲ, ಅಲ್ಲಿ ಗೆದ್ದಿದ್ದು ಯಾಕೋಬನು. ಅಲ್ಲಿ ಗೆದ್ದಿದ್ದು ಯಾಕೋಬನು, ಜಯಿಸಿದ್ದು ಯಾಕೋಬನು. ಕಾರಣ ದೇವರು ಕತ್ತಲೆ ಸಂಗಡ ಇಲ್ಲ, ನನ್ನ ದೇವರು ಬೆಳಕಿನ ಸಂಗಡ, ಯಾಕೋಬನ ಸಂಗಡ, ನೀತಿವಂತನ ಸಂಗಡ, ದೇವರಿಗಾಗಿ ತವಕ ಪಡುವನ ಸಂಗಡ ನನ್ನ ದೇವರು ನಿಂತುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ಕತ್ತಲೆಯಲ್ಲಿದ್ದ ನೀನು ಬೆಳಕಿನ ಒಳಗಡೆ ಬಂದು ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಕ್ರಿಯೆ, ನಿನ್ನ ಕಾರ್ಯಗಳು ಬೆಳಕಾಗಿರ್ಬೇಕು. ಬೆಳಕಾಗಿರ್ಬೇಕು. ನೀನು ಕತ್ತಲೆಯಲ್ಲಿದ್ದು ಬೆಳಕಿಗೆ ಬಂದು ದೀಕ್ಷಾಸ್ಥಾನ ತೆಗೆದುಕೊಂಡು ಮತ್ತೆ ಕತ್ತಲೆಗೆ ನಿನ್ನ ಒಳಗಾದ್ರೆ ನಿನ್ನ ಪರ, ನಿನ್ನ ಸಂಗಡ, ನಿನ್ನ ಪಕ್ಕ, ನಿನ್ನ ಜೊತೆ ದೇವರು ಇರಲ್ಲ. ಮಹಿಮೆ ಬಿಟ್ಟಾಗುತ್ತೆ. ಅಗ್ನಿ ಸ್ತಂಭ, ಮೇಘ ಸ್ತಂಭ ಒಂದು ಕಡೆಯಿಂದ ಮುನ್ನೊಂದು ಕಡೆಗೆ ಅದು ಸಾಗಿ ಹೋಗುತ್ತೆ. ದೇವರು ದಾಟಿ ಹೋಗ್ತಾನೆ. ಹಲ್ಲೆಲೂಯಾ. ದೀಕ್ಷಾಸ್ಥಾನ ತೆಗೆದುಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾರು ಹೇಳಿದ ನಿನಗೆ ದೀಕ್ಷಾಸ್ಥಾನ ತೆಗೆದುಕೊಂಡಿದ ತಕ್ಷಣ ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂತ? ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ನೀನ್ ದೇವರೊಳಗಾಗಿರ್ಬೇಕು, ದೇವರ ಆಲೋಚನೆಗೊಳಗಾಗಿರ್ಬೇಕು, ದೇವರ ಪದ್ಧತಿಗೂ ನಿಯಮಕ್ಕೂ ವಚನಕ್ಕೂ ಒಳಗಾಗಿರ್ಬೇಕು. ವಚನ, ದೇವರ ಪದ್ಧತಿ, ದೇವರ ಒಡಂಬಡಿಕೆ ನಿನ್ನ ದೊರೆಯಾಗಿರ್ಬೇಕು. ನಿನ್ನ ದೊರೆಯಾಗಿರ್ಬೇಕು. ನಮ್ಮ ಚರ್ಚಿಗೆ ಒಬ್ರು ಬ್ರದರ್ ಬರ್ತಾ ಇದ್ರು, ರಾಜ್ ಬ್ರದರ್ ಅಂತ. ರವಿ ಬ್ರದರ್ ಅಂತ. ರಾಜು ಅಲ್ಲ, ರವಿ. ಜನ ಗೊತ್ತ ರವಿ ಏನವರು? ಸ್ತೋತ್ರ. ನಮ್ಮ ಚರ್ಚಿಗೆ ಆಲ್ರೆಡಿ ಅವರು ಬೇರೆ ಸಭೆಯಲ್ಲಿ ದೀಕ್ಷಾನ ತಗೊಂಡಿದ್ದು, ಪೆಂತೆಕೋಸ್ ಸಭೆನಲ್ಲೇ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಸುಮಾರು ವರ್ಷ ಆಗಿತ್ತು. ಹೇಗೋ ಯಾವ ರೀತಿನಲ್ಲಿಯೋ ಈ ದಿಕ್ಕಿಗೆ, ಈ ಮಾರ್ಗಕ್ಕೆ, ಈ ಪ್ರಾಂತ್ಯಕ್ಕೆ ಅವ್ರು ಬಂದರು, ಗಂಡ ಹೆಂಡತಿ. ಬಟ್ ಅವ್ರು ಬರುವಾಗ ಆರೋಗ್ಯವುಳ್ಳವರಾಗಿ ಅವ್ರು ಬಂದಿಲ್ಲ. ಅವ್ರು ಬರುವಾಗ ಏಡ್ಸ್ ರೋಗ ಉಳ್ಳವರಾಗಿ ಬಂದರು. ಏನ್ ರೋಗ? ಏಡ್ಸ್ ರೋಗ. ಇಬ್ಬರಿಗೂ ಏಡ್ಸ್ ರೋಗ. ಅದು ದೇವ್ರ ಕೃಪೆ. ಅಷ್ಟು ವರ್ಷ ಅವ್ರು ಬದುಕಿ ಬಾಳಿ ಜೀವಿಸಿತ್ತು. ಇವರು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ, ಗಂಡ ಹೆಂಡತಿ ಇಬ್ರು. ಬೈಬಲ್ ಓದ್ತಾರೆ, ಅನ್ಯ ಭಾಷೆ ಹೊಂದ್ಕೊಂಡಿದ್ದಾರೆ, ಅನ್ಯ ಭಾಷೆ ಮಾತಾಡ್ತಾರೆ, ಅನ್ಯ ಭಾಷೆಯಲ್ಲಿ ದೇವ್ರನ್ನ ಆರಾಧನೆ ಮಾಡುವಂತ ಕುಟುಂಬ ವ್ಯಕ್ತಿಯವರಾಗಿದ್ರು. ಆದ್ರೂ ಕೂಡ ಅವ್ರು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ, ಅನ್ಯ ಭಾಷೆ ಹೊಂದಿಕೊಂಡಿದ್ದಾರೆ, ಆರಾಧನೆ ಮಾಡ್ತಾರೆ, ಹಿಂದಿರುಗಿ ಹೋಗ್ತಾರೆ. ಊರ್ ಬಸವ ನೋಡಿದಿರ? ಆತರ ಎಲ್ಲಾ ಕಡೆ ತಿರುಗ್ತಾರೆ. ಯಾವ ಕಡೆ? ಎಲ್ಲಾ ಕಡೆ. ಅನ್ಯ ವ್ಯಕ್ತಿಗಳು ಏನ್ ಕೊಟ್ಟರು ತಿಂತಾರೆ, ಅನ್ಯ ವ್ಯಕ್ತಿ ಯಾರು ಏನ್ ಹೇಳಿದ್ರು ಕೂಡ ಕೇಳ್ತಾರೆ. ಈ ರೀತಿ ಹಾದು ಹೋಗ್ತಾ ಇದ್ರು. ಅಂದ್ರೆ ದೀಕ್ಷಾಸ್ಥಾನ ಇದೆ, ಅನ್ಯ ಭಾಷೆ ಹೊಂದ್ಕೊಂಡಿದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಈಚೆ ಕಡೆ ಹೋಗ್ತಾರೆ, ಲೌಕಿಕವಾಗಿ ಜೀವಿಸ್ತಾ ಇದ್ದಾರೆ. ಸಡನ್ ಆಗಿ ಆ ರವಿ ಅನ್ನೋ ಬ್ರದರ್, ದೀಕ್ಷಾಸ್ಥಾನ ತೆಗೆದುಕೊಂಡ್ರು ಬ್ರದರ್, ಪಟ್ ಅಂತ ಸತ್ತೋದ್ರು. ಹಲ್ಲೆಲೂಯಾ. ಏನಂತ? ಹಲೋ. ದೀಕ್ಷಾಸ್ಥಾನ ತೆಗೆದುಕೊಂಡ್ರು ಮಗ, ಅನ್ಯ ಭಾಷೆಗಳನ್ನ ಹೊಂದಿಕೊಂಡ್ರು ಮಗ, ಅನ್ಯ ಭಾಷೆಯಲ್ಲಿ ಆರಾಧನೆ ಮಾಡೋ ಮಗ, ಯಾವಾಗೂ ಬೈಬಲ್ ಕೈಲಿಟ್ಕೊಂಡು ಬರೋ ಮಗ, ಯಾವಾಗೂ ಬೈಬಲ್ ಓದುವಂತ ಮಗ, ಎಲ್ಲ ಪ್ರಾರ್ಥನೆಗೆ ತಾಚು ತಪ್ಪದೆ ಬರುವಂತ ಮಗ ಸಡನ್ ಆಗಿ ಸತ್ತೋದ. ಎಲ್ಲೋಗಿರ್ತಾರೆ? ಹೇಳ್ರಿ. ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ, ಬೈಬಲ್ ತಗೊಂಡ್ಬರ್ತಾರೆ, ವಾಕ್ಯ ಓದ್ತಾರೆ, ಅಭಿಷೇಕ ಹೊಂದ್ಕೊಂಡಿದ್ದಾರೆ, ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾರೆ, ಆತ್ಮದಲ್ಲಿ ತುಂಬಲ್ಪಟ್ಟ ಆರಾಧನೆ ಮಾಡ್ತಾರೆ, ಎಲ್ಲ ಪ್ರಾರ್ಥನೆಗೆ ಅವ್ರು ಬರ್ತಾರೆ. ಸಡನ್ ಆಗಿ ಸತ್ತೋದ್ರು. ಹಲ್ಲೆಲೂಯಾ. ದೀಕ್ಷಾಸ್ಥಾನ ತಗೊಂಡ್ರ ಮಗ ಎಲ್ಲೋಗಿದೆ ಸತ್ಮೇಲೆ? ನಮ್ಗೆ ಎಲ್ಲಿದೆ ಜಾಗ? ಈಗ ಆ ಮಗ ಸತ್ತೋದ, ಎಲ್ಲೋಗಿದ್ದಾನೆ? ಹೇಳ್ರಿ, ಎಲ್ಲೋಗಿದ್ದಾನೆ?
ಪರಲೋಕಕ್ಕ ನಿಮ್ಮ ತಲೆ. ಹಲ್ಲೆಲೂಯ. ಯೇಸು ಚೆನ್ನಿಸಿದು ನಿನ್ನ ಹೃದಯದಲ್ಲಿರಲು ಅವನು ಮಾತ್ರ ಇರಬೇಕು. ಹಲ್ಲೆಲೂಯ. ಯಾರು ಮಾತ್ರ ಇರಬೇಕು? ಅದು ಬಿಟ್ಬಿಟ್ಟು ಕಾಲ್ ಸೀಟು ಏಸು ಕೊಟ್ಬಿಟ್ಟು ಮುಕ್ಕಾಲು ಸೀಟ್ ಸೈದನ್ನು ಕೊಟ್ಬಿಟ್ಟು ಶಾಫ ಛ ಛ ಖ ಥ ಫು ರೇಖಾ ಮನ ಪ್ರೌಢ ಪ್ರಮಾಣ ರಬಾ ಶಬಾದ ಡಾಗಾದವು ರೇಖಾಮಾನ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಿನಗೆ ಯಾರೇ ಆಗಲಿ ಇಬ್ಬರು ಯಜಮಾನ ಇರಬಾರ್ದು, ನಿನಗೆ ಇದ್ರೆ ಇರಬೇಕು, ಒಬ್ಬ ಯಜಮಾನ ಇರಬೇಕ. ಹಲ್ಲೆಲೂಯ. ಹಲ್ಲೆಲೂಯ. ಆ ಮನುಷ್ಯ ಇದೇ ಜಾಗದಲ್ಲೇ ಈ ಖಾಲಿ ಸೈಟ್ ಇದೆಯಲ್ಲ, ಇಲ್ಲಿ ದನ ಕಟ್ಟಾಕೊಂಡಿದ್ರಲ್ಲ, ಅದು ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಸೈಟಲ್ಲಿ ಮನೆ ಇತ್ತು. ಆ ಜಾಗದಲ್ಲೇ ಒದ್ದಾಡಿ ಒದ್ದಾಡಿ ಮನುಷ್ಯ ಸತ್ತ. ದೀಕ್ಷಾಸ್ಥಾನ ತೆಗೆದುಕೊಂಡ್ರು ಮಗ, ಅನ್ಯ ಭಾಷೆ ಒಂದು ಮಾತಾಡ್ತಾ ಇರುವ ಮಗ, ಆತ್ಮದಲ್ಲಿ ಆರಾಧನೆ ಮಾಡೋ ಮಗ, ಯಾವಾಗಲೂ ಬೈಬಲ್ ಹಿಡ್ಕೊಂಡು ಬರೋ ಮಗ, ಎಲ್ಲ ಪ್ರಾರ್ಥನೆಗಳಿಗೆ ಬರೋ ಮಗ, ಸಡನ್ ಆಗಿ ಒದ್ದಾಡಿ ಒದ್ದಾಡಿ ನರಳಿ ಅಲ್ಲಿ ಸಾತು ಮಾರನೇ ದಿನಕ್ಕೆ ದೇವ ಆಗಿ ಅವ್ರ ಎಂತಿ ಮೇಲೆ ಬಂದವನೇ. ಹಲ್ಲೆಲೂಯ. 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 ಹಲೋ. ಏಸಪ್ಪ ಹೇಳ್ತಾರೆ, ಈ ಬಲಗೈ ಪಾಪ ಮಾಡ್ತಾ. ಏಸಪ್ಪ ಹೇಳ್ತಾರೆ, ಆ ಬಲಗೈನೇ ಕಟ್ ಮಾಡ್ಬಿಡು, ಅದಿಟ್ಕೊಂಡು ಯಾಕೆ ನರಕಕ್ಕೆ ಹೋಗ್ತೀಯ ಅಂತ. ಯಾಕಂದ್ರೆ ನರಕ ಅಷ್ಟು ಡೇಂಜರ್ ಅಂತ. ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾನೆ, ಸತ್ತೋದ, ದೇವ ಆಗಿ ತಿರುಗ್ತಾ ಇದ್ದಾನೆ. ದೇವ ಆಗುವಂತವರಿಗೆ ಸ್ವರ್ಗ ಇಲ್ಲ. ರಕ್ಷಣೆ ನಷ್ಟ ಆಯಿತು, ಕೃಪೆ ನಷ್ಟ ಆಯಿತು, ಸ್ವರ್ಗ ನಷ್ಟ ಆಯಿತು. ಇವಾಗ ದೇವ ಆಗಿ ತಿರುಗ್ತಾ ಇದ್ದಾನೆ. ಇವನು ಯಾರು? ಯೇಸುವನ ಅರಿತವನು, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರವನು, ಅನ್ಯ ಭಾಷೆಗಳಲ್ಲಿ ಆರಾಧನೆ ಮಾಡದವನು, ಎಲ್ಲ ಪ್ರಾರ್ಥನೆಗೂ ಖಂಡಿತವಾಗಿ ಬರುವಂಥವನು, ಇವತ್ತು ದೇವ ಆಗಿ ಮಾರ್ಪಟ್ಟಿದ್ದಾನೆ. ಸ್ವರ್ಗ ಇಲ್ವಾ? ಇಲ್ಲ. ಸತ್ತವನು, ಕ್ರಿಸ್ತನಲ್ಲಿ ಸತ್ತವನು ದೇವ ಆಗಲ್ಲ. ಕ್ರಿಸ್ತನಲ್ಲಿ ಸತ್ತವನು ವಿಶ್ರಾಂತಿ ಸ್ಥಳದಲ್ಲಿ ನಿದ್ರಿಸುವನಾಗಿರ್ತಾನೆ. ಹಲ್ಲೆಲೂಯ. ದೇವರಲ್ಲಿ ಸರಿಯಾಗಿದ್ದು, ದೇವರನ್ನ ಕರೆಕ್ಟಾಗಿ ಕೈಗೊಂಡು ನಡೆದು, ದೇವರ ವಚನಕ್ಕೂ ನಿಮ್ಮ ಮೇಲೆ ನೇಮಿಸಿರುವಂತಹ ಸೇವಕನ ಆಲೋಚನೆಗಳಿಗೂ ಒಳಗಾಗಿ ಜೀವಿಸುವಂತವರು, ದೇವರ ಆತ್ಮರಿಗೆ ವಿಧೇಯರಾಗಿ ಜೀವಿಸುವಂತವರು ಸತ್ರೆ ದೇವ ಆಗಲ್ಲ. ಅಂತವರು ವಿಶ್ರಾಂತಿ ಸ್ಥಳದಲ್ಲಿ ಹೋಗಿರ್ತಾರ. ಹಲ್ಲೆಲೂಯ. ಅಂತವರು ವಿಶ್ರಾಂತಿ ಸ್ಥಳದಲ್ಲಿ ಇರ್ತಾರೆ. ಏನಕ್ಕೋಸ್ಕರ? ಏನಕ್ಕೋಸ್ಕರ? ಕ್ರಿಸ್ತನ ಬಂದು ಅವ್ರನ್ನ ಕರ್ಕೊಂಡು ಪರಲೋಕಕ್ಕೆ ಹೋಗ್ತಾನೆ. ಹಲ್ಲೆಲೂಯ. ಅಂದ್ರೆ ಬ್ರದರ್ ಸಿಸ್ಟರ್, ದೀಕ್ಷಾಸ್ಥಾನ ತೆಗೆದುಕೊಳ್ಳೋ ದೊಡ್ಡ ವಿಷಯ ಅಲ್ಲ. ನೀನ್ ಬೈಬಲ್ ಹಿಡ್ಕೊಂಡು ಬರೋ ದೊಡ್ಡ ವಿಷಯ ಅಲ್ಲ. ನೀನು ಅನ್ಯ ಭಾಷೆಗಳು ಮಾತಾಡೋದು ದೊಡ್ಡ ವಿಷಯನೇ ಅಲ್ಲ. ನೀನು ಎಲ್ಲ ಪ್ರಾರ್ಥನೆಗೆ ತಾಜು ತಪ್ಪದೆ ಕಾಣಿಸಿಕೊಳ್ಳೋದು ದೊಡ್ಡ ಮ್ಯಾಟ್ರೇ ಅಲ್ಲ. ನೀನು ಕ್ರಿಸ್ತನ ಒಳಗಡೆ ಇರಬೇಕು. ಕ್ರಿಸ್ತನ್ ನಿನ್ನ ಒಳಗಡೆ ಇರಬೇಕು. ಆಗಿದ್ರೆ ಮಾತ್ರನೇ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಸಭೆನೆಲ್ಲ ದೀಕ್ಷೆ ತಗೊಂಡಿದ್ದ ಹುಡುಗಿ, ಹೆಸರಲ್ಲ ನಾನು. ಹಲ್ಲೆಲೂಯ.
ಏನಮ್ಮ ನೋಡಿದೆ ಅವ್ರ ಮನೆಯಲ್ಲಿ ನೀನು? ಅಯ್ಯ, ನಾನು ಹೋಗಿ ಹೋಗಿ ಅವ್ರನ್ನ ಕೇಳ್ಬಿಟ್ಟೆ, ಸುಮ್ಮನೆ ಹೇಳ್ತೀರ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. 2 ನಾಯಿ ನೋಡ್ದ, 1 ನಾಯಿ ನೋಡ್ದ? ಒಂದೇನಾ? ಅಲ್ಲಿ ಬಿಡು. ಅಲ್ಲ, ಆ ಹುಡುಗಿ ನನ್ನ ಕೈಯಿಂದಲ್ಲ ರೀ. ಆಗ ನಾನು ಸರಿ ಇಲ್ವಾ ಹೇಳ್ರಿ? ನಾನು ಸರಿ ಇಲ್ವಾ? ಒಬ್ಬರೇ ಹೇಳ್ತಾ ಇರೋದು, ನಾನು ಸರಿ ಇಲ್ವಾ? ಸರಿ, ನಾನು ಏನೋ ಒಂದು ತಪ್ಪು ಹೇಳ್ರಿ ನೋಡೋಣ. ಹಂಗಾರೆ ನಾನು ಪರಿಪೂರ್ಣನಲ್ಲ. ನನ್ನಲ್ಲಿರುವನ ಮೂಲಕವಾಗಿ ನಾನು ಬಲ ಹೊಂದಿದ್ದೇನೆ ಅಷ್ಟೇ. ಹಲ್ಲೆಲೂಯ. ನಾನು ಹೇಳಕ್ಕೆ ಒಂದು ವಿಷಯ ಏನು ಗೊತ್ತಾ? ನನ್ನ ಕೈಯಲ್ಲೇ ದೀಕ್ಷಾಸ್ಥಾನ ತೆಗೆದುಕೊಂಡ್ರ ಮಗಳು. ಎಲ್ಲಿ? ಇದೇ ಸಂಪಲ್ಲಿ. ಯಾವ ಸಂಪು? ಅಮ್ಮ, ಆ ಮಗಳು ಎಷ್ಟು ವೈರವಾಗಿದ್ಲಮ್ಮ. ಹುಡುಗಿ ಎಷ್ಟು ವೈರಾಗಿದ್ಲು ದೇವರಲ್ಲಿ. ಇದ್ರ ಇಲ್ವಾ? ಇದ್ರು. ತುಂಬಾ ವೈರಾಗ್ಯ. ಎಲ್ಲಾರ ಮುಂದಗಡೆ ಬೈಬಲ್ಲು ಗಂಟಾರೋಷವಾಗಿ ಎತ್ಕೊಂಡು ಹೋಗ್ತಾ ಇದ್ರು, ಓದ್ತಾ ಇದ್ರು, ಎಲ್ರಿಗೂ ದೇವ್ರ ಬಗ್ಗೆ ಹೇಳ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು ಬೇರೆಯವರಿಗೆ. ಹಿಂಗೆಲ್ಲ ಇದ್ದ ತಾಯಿ, ಹಿಂಗೆಲ್ಲ ಇದ್ದ ಮಗಳು ಸಟ್ಟನ್ನಾಗಿ ಸತ್ತೋದ್ರು ಮೊನ್ನೆ. ಇನ್ನೊಂದು ಸತ್ತಿ ಮಾರನೇ ದಿನಕ್ಕೆ ಬಾ ನೆನ್ಸ್ಕೊಂಡು ನೋಡ್ರಿ. ಹಲ್ಲೆಲೂಯ, ನೆನ್ಸ್ಕೊಂಡು ನೋಡ್ರಿ. ಇವತ್ತು ನನಗೆ ಕಾನ್ಫಿಡೆನ್ಸ್ ಇದೆಯಾ ಈಗ ನಾನು ಸತ್ರ ಸ್ವರ್ಗಕ್ಕೆ ಹೋಗ್ತೀನಿ ಅಂತ? ಇದೆಯಾ? ನಾವು ಯೇಸುವನ್ನು ನಂಬಿ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಏನಕ್ಕೋಸ್ಕರ ನಾವು ಕ್ರಿಸ್ತನಲ್ಲಿ ಸೇರೋದು ಹೇಳ್ರಿ? ನನಗೆ ನರಕ ಬೇಡ, ನನಗೆ ಸ್ವರ್ಗ ಬೇಕು ಅಂತ. ಯೇಸು ಹೇಳ್ತಾರೆ, ಮಕ್ಕಳು ತಡಿಬೇಡ್ರಿ, ಪರಲೋಕ ರಾಜ್ಯ ಅವ್ರದೇ. ಹಲ್ಲೆಲೂಯ. ಮಕ್ಕಳನ್ನ ತಡೆಯಬೇಡ್ರಿ, ಪರಲೋಕ ರಾಜ್ಯ ಅವ್ರದೇ. ನಾವು ದೇವ್ರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಯೇಸು ಹೇಳ್ತಾರೆ, ಏಸಪ್ಪ ಹೇಳಿದ ಮಾತು ನಾನು ಹೇಳ್ತಾ ಇದ್ದೀನಿ, ಇಡೀ ಪ್ರಪಂಚವನ್ನೇ ಸಂಪಾದನೆ ಮಾಡಿ ಆತ್ಮ ನರಕಕ್ಕೆ ಹೋದ್ರೆ ಪ್ರಯೋಜನ ಏನು? ಹಲ್ಲೆಲೂಯ. ಎಲ್ಲ ಸೇವಕರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಈ ವರ್ಷ ಬಂದ್ರು ಬರ್ತಾರೆ ಅಂತ. ಕುತ್ಕೋ, ಹಿಂಗೆ ಕುತ್ಕೋ, ಬ್ಯಾಗ್ಗೆಲ್ಲಿ ದುಡ್ಡು ಸೇರಿಸಿ ಇಟ್ಕೋ, ಸೈಟ್ಗಳ ಮೇಲೆ ಸೈಟ್ಗಳು ತೆಗಿತಾ ಇರು, ಜಮೀನುಗಳ ಮೇಲೆ ಜಮೀನು ತೆಗಿತಾ ಇರು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇರು, ಹೊಲದಲ್ಲಿ ಇಬ್ರು ಇರ್ತಾರೆ, ಒಬ್ಬನ್ ಬಿಡಲ್ಪಡ್ತಾನೆ, ಒಬ್ಬನ್ ಎತ್ತಲ್ಪಡ್ತಾನೆ. ಮನೆಯಲ್ಲಿ ಬೀಸ ಕಲ್ಲಿನ ಮುಂದಗಡೆ ಇಬ್ಬರು ಹೆಂಗಸರು ಇರ್ತಾರೆ, ಒಬ್ರು ಬಿಡಲ್ಪಡ್ತಾರೆ, ಒಬ್ರು ಎತ್ತಲ್ಪಡ್ತಾರೆ. ಎತ್ತಲ್ಪಡೋ ಸಮಯ ಈ ವರ್ಷ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಎತ್ತಲ್ಪಡುವಂತ ದಿನ ಬರೋದಕ್ಕಾಗಿ ಹೋಗ್ತಾ ಇದೆ. ನೀನ್ ರೆಡಿನಾ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೆನ್ನೆ ಪಾಸ್ಟರ್ ಹೇಳಿದ್ರು, ಇಂಡಿಯಾದಲ್ಲಿ ಮೊನ್ನೆ 2 ಸೂರ್ಯ ಪ್ರಕಟ ಆಗಿದೆ ಅಂತೆ. ಇನ್ನೊಂದು ದೇಶದಲ್ಲೂ ಕೂಡ 2 ಸೂರ್ಯ ಪ್ರಕಟ ಆಗಿದೆ ಅಂತೆ. ಯಾರು ನೋಡಿದ್ರೆ 2 ಸೂರ್ಯ? ಯೇಸು ಸ್ವಾಮಿಯ ವಾಕ್ಯ ಹೇಳ್ತದೆ, ಕಡೇ ದಿನದಲ್ಲಿ ಆಕಾಶಗಳಲ್ಲಿ ಸೂರ್ಯನಲ್ಲಿ ಕೆಲವೊಂದು ಸೂಚನೆಗಳು ನಡೆಯುತ್ತೆ. ಇದೆಲ್ಲ ನಡಿವಾಗ ತಿಳ್ಕೊಳ್ರಿ, ನಾನು ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಬರ್ತಾ ಇದ್ದೇನೆ. ನನ್ನ ರಾಜಾದಿರಾಜನು ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನನ್ನ ದೇವಾದಿದೇವನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇನ್ನ ನಾವು ಕತ್ತಲಲ್ಲಿ ಇರಬೇಕಾದವರಲ್ಲ, ನಾವು ಬೆಳಕಿನವರಾಗಿದ್ದೇವೆ.
ಕತ್ತಲಿಂದ ಎದ್ದು ಹೊರಗಡೆ ಬಂದು ಬೆಳಕಿನಲ್ಲಿ ಜೀವಿಸುವರಾಗಿರಿ ಎಂದು ದೇವರು ಹೇಳ್ತಾ ಇದ್ದಾರ. ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ನನ್ನ ಕುರಿಗಳು ನನ್ನ ಶಬ್ದ ಕ್ಲೀನ್ ಆಗಿ ಕೇಳುತ್ತೆ. ನನ್ನ ಕುರಿಗಳಿಗೆ ನನ್ನ ಹೃದಯದ ಶಬ್ದ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಎಲ್ರಿಗೂ ಅರ್ಥ ಆಗಲ್ಲ, ತನ್ನ ಕುರಿಗಳಿಗೆ ಮಾತ್ರ ಅರ್ಥ ಆಗುತ್ತೆ, ತನ್ನ ಕುರಿಗಳಿಗೆ ಮಾತ್ರ ಕೇಳಿಸುತ್ತೆ. ಅಂತವ್ರು ಮಾತ್ರ ಬೇತಲ್ಪಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಮಾರ್ಪಟ್ಟ ಮೇಲೆ ಪ್ರತಿ ಬೆಳಗ್ಗೆ ಕುಟುಂಬದ ಪ್ರಾರ್ಥನೆ ಮನೇಲಿರ್ಬೇಕು. ಪ್ರತಿ ಬೆಳಗ್ಗೆ ಕುಟುಂಬದ ಪ್ರಾರ್ಥನೆ, ಕುಟುಂಬ ಸಮೇತ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. 2 ಹಾಡು ಹಾಡಿ, ಒಂದು ಪ್ರಾರ್ಥನೆ ಮಾಡಿ, ಒಂದು ವಾಕ್ಯ ಓದಿ, ಆ ವಾಕ್ಯಗಾಗಿ ಪ್ರಾರ್ಥನೆ ಮಾಡಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ಕುಟುಂಬದ ಪ್ರಾರ್ಥನೆ ನಿಮ್ಮ ಮನೆಗಳಲ್ಲಿರ್ಬೇಕು. ನಮ್ಮ ಮನೆಗಳಲ್ಲೇನೋ ಜಗಳ, ಪಕ್ಕದ ಮನೆ ನೋಡ್ತಾರೆ, ಇದ್ಯಾವುದು, ಇದು ಯಾವ ಮನೆ? ಗುಂಡ್ರಗೋವಿ ಮನೆ. ಯಾವ ಮನೆ ಅಂತ ಇದ್ದಾರೆ? ಯುದ್ಧದ ಭೂಮಿ, ಯುದ್ಧದ ಮನೆ. ಹಲ್ಲೆಲೂಯಾ. ಜೀಸಸ್. ದೇವ್ರ ಚಿಕ್ಕನಹಳ್ಳಿಲಿ ಶೆಡ್ಡಲ್ಲಿ ನಾವು ಸೇವೆ ಮಾಡೋಕ್ಕಿಂತ ಮುಂಚೆ, ಆ ಶೆಡ್ಗೆ ಹೋಗೋಕ್ಕಿಂತ ಮುಂಚೆ, ಆ ಶೆಡ್ಡಲ್ಲಿ ಒಂದು ದೇವ ಭಯಂಕರ ಡ್ಯಾನ್ಸ್ ಮಾಡೋದಂತೆ ಮನೇಲಿ. ನಿಜಾಗ್ಲು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಸಾಕು, ಪ್ರತಿ ರಾತ್ರಿ 12 ಗಂಟೆಗೆ ಭಯಂಕರ ಶಬ್ದ. ಆ ಮನೆ ಫುಲ್ ಭಯಂಕರ ಶಬ್ದ, ಶೆಡ್ ಭಯಂಕರ ಶಬ್ದ, ಫುಲ್ಲು ನೃತ್ಯ ಆಡ್ತಾ ಇದ್ದಾನೆ ದೇವ. ಎಷ್ಟೋ ಜನ ನೋಡಿದಾರಂತ. ಆ ಶೆಡ್ ಒಳಗಡೆ ನಾವು ಸೇವೆಗಾಗಿ ಹೋಗಿದ್ದು. ಆ ಶೆಡ್ ಒಳಗಡೆ ನಾವು ಕಾಲು ಇಟ್ಟಿದ ತಕ್ಷಣ ಅವರೆಲ್ಲರೂ, ಇವ್ರು ಏನಕ್ಕೆ ಇಲ್ಲಿ ಬರಕ್ ಹೋದ್ರು? ಚಿಕ್ಕ ಮಗು ಬೇರೆ ಇದೆ, ಇವ್ರ ಬುದ್ಧಿ ಇಲ್ವಾ? ಚಿಕ್ಕ ಮಗುನ ಇಟ್ಕೊಂಡು ಏನಕ್ಕೆ ಬರಕ್ ಹೋದ್ರು? ಹಲ್ಲೆಲೂಯಾ. ಆಮೇಲೆ ಆ ಜನರ ಬಾಯಿಂದ ಬಂದ ಶಬ್ದ ಸಾಕ್ಷಿ ಏನು ಗೊತ್ತಾ? ಇವ್ರು ಬರಕ್ಕಿನ ಮುಂಚೆ ಆ ಮನೆಯಲ್ಲಿ ದೇವ ನೃತ್ಯವಾಡ್ತಾ ಇತ್ತು. ಇವರು ಬಂದ ಮೇಲಿಂದ ಆ ಶಬ್ದ ಕೇಳಿಸ್ತಾ ಇಲ್ಲ. ಅವ್ರು ಬಂದಾಗಿಂದ ಆ ಕತ್ತಲು, ಆ ಶಕ್ತಿ ನಾವು ನೋಡೇ ಇಲ್ಲ. ಹಲ್ಲೆಲೂಯಾ. ಇದೆಲ್ಲ ಸಾಧ್ಯ ಮನುಷ್ಯನ ಫಲದಲ್ಲೆಲ್ಲ, ಇದೆಲ್ಲ ಸಾಧ್ಯ ಯಾಕೋಬನ ಸಂಗಡ ದೇವರಿದ್ದ ಹಾಗೆ ನಮ್ಮ ಸಂಗಡ ದೇವರಿರ್ಬೇಕು. ನಾವು ಪ್ರಯಾಣ ಮಾಡ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ ರೀ. ನಿಮ್ಗಿನ್ನ ಚೆನ್ನಾಗಿ ಅನ್ಯರು ಪ್ರಯಾಣ ಮಾಡ್ತಾರೆ, ಅಡಲ್ವಾ? ನೀವೇನು ಎದ್ದೇಳೋದು ಬೆಳಿಗ್ಗೆ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ಕೊಂಡು ಬರ್ತಾರೆ. ಬೆಳಗ್ಗೆ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ನೀವೇನು ಪ್ರಯಾಣ? ನಿಮ್ಗಿನ್ನ ಸೂಪರ್ ಪ್ರಯಾಣ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಪ್ರಯಾಣದಲ್ಲಿ ಸತ್ಯ ಇಲ್ಲ, ಅವ್ರ ಪ್ರಯಾಣದಲ್ಲಿ ಬೆಳಕಿಲ್ಲ, ಅವ್ರ ಪ್ರಯಾಣದಲ್ಲಿ ದೇವರಿಲ್ಲ. ಬಟ್ ನಿನ್ನ ಪ್ರಯಾಣ ಅವರ ಪ್ರಯಾಣದಂತೆ ಆಗಿರಬಾರ್ದು. ನಿನ್ನ ಪ್ರಯಾಣದಲ್ಲಿ ಸತ್ಯ ಇರಬೇಕ, ನಿನ್ನ ಪ್ರಯಾಣದಲ್ಲಿ ಬೆಳಕಿರಬೇಕ, ನಿನ್ನ ಪ್ರಯಾಣದಲ್ಲಿ ನಿನ್ನ ಜೊತೆ ದೇವರು ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವಿದೀವಲ್ಲ ಮನೆ, ಈಗ ಲೀಸ್ ಹಾಕೊಂಡಿವಲ್ಲ ಮನೆ, ಆ ಮನೆಯಲ್ಲಿ ಕೂಡ ಅಷ್ಟೇ ಭಯಂಕರ ಶಕ್ತಿ ಮನೆ ಒಳಗಡೆ ಇತ್ತು. ನಾನೇನಕ್ಕೆ ಅಂದ್ಬಿಟ್ಟು ಈಚೆಲ್ಲ ರೌಂಡ್ ಹಾಕ್ತೀನಿ. ಇಲ್ಲಿ ಮೀಟರ್ ಬಾಕ್ಸ್ ಹತ್ರ ಏನೋ ಮಾಟ ಮಂತ್ರ ಮಾಡಿಟ್ಟಿದ್ದಾರೆ. ಹಿಂದಿಗಡೆ ಹೋಗುವಾಗ ಇಲ್ಲೊಂದು ಕಂಬಿ ಬರ್ತದೆ, ಈ ಕಂಬಿ ಹತ್ರ ಏನೋ ಮಾಟ ಮಂತ್ರ ಮಾಡಿ ಮಾಡಕ್ಕೆ ಚಿಕ್ಕದಾಗಿ ಮಾಡಿ ಕಟ್ಟಿಟ್ಟಿದ್ದಾರೆ. ಹಿಂದಗಡೆ ಆ ಕಡೆ ಕಂಬಿ, ಆ ಕಡೆ ಸುತ್ತಲೂ ಚಿಕ್ಕ ಚಿಕ್ಕ ಮಾಡಿಕೆ. ಅಂದ್ರೆ ಇದು ದೇವ ಒಳಗಡೆ ಬರಬಾರದು, ಈವಿಲ್ ಸ್ಪಿರಿಟ್ಗಳು, ದುರಾತ್ಮಗಳು ಒಳಗಡೆ ಬರಬಾರದು. ಅಂದ್ರೆ ಯಾವ ಮನೆಗೆ ಭಯಂಕರ ದೆವ್ವಗಳ ದುರಾತ್ಮಗಳ ಹೋರಾಟ ಇರ್ತದೋ, ಹಿಂಸೆ ಇರ್ತದೋ, ಆ ಮನೆಗಳಿಗೆ ಮಾಟ ಮಂತ್ರ ಮಾಡ್ಕೊಂಡು ಬಂದು ಅವುಗಳು ಬರಬಾರ್ದು ಅಂತೇಳಿ ತಡೆಯನ್ನ ಅವ್ರು ಕಟ್ಟಿಕೊಳ್ತಾರೆ. ಅದು ಆ ಮನೆ ಸುತ್ತಲಿತ್ತು. ನೋಡಿದೆ, ಏನಿದು ಹಿಂಗೆ ಕಟ್ಟಿದ್ದಾರೆ, ಏನು ಹಿಂಗೆ ಕಟ್ಟಿದ್ದಾರೆ, ಓ ಏನೋ ಇರ್ಬೇಕು, ಇವ್ರಿಗೆ ಏನು ಆಗಬಂದು ಮಾಡಿಸ್ಕೊಂಡಿದ್ದಾರೆ ಅಂತ. ನಾನು ಮನೆಗೆ ಬಂದ್ವಿ, ಪಾತ್ರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ, ಪಾತ್ರೆ ಎಲ್ಲ ಜೋಡಿಸ್ವಿ, ಎಲ್ಲ ಆಯಿತು.
ಒಂದು ದಿನ 2 ದಿನ ಸುಧಾರಿಸ್ಕೊಂಡೆ, 3ನೇ ದಿನ ಕೂತ್ಕೊಂಡೆ. ಆ ಟೈಮ್ನಲ್ಲಿ ಪಾಸ್ಟ್ರಮ್ಮ ಹಾಲಲ್ಲಿದ್ದಾರೆ, ರಾಬರ್ಟ್ ಬ್ರದರ್ ಕೂಡ ಹಾಲಲ್ಲಿದ್ದಾರೆ. ನಾನು ರೂಮಲ್ಲಿ ಕೂತ್ಕೊಂಡು ರಾಬಾ ಶಾಬಾ ಚಾ ಛಾ ಖಾಗಬಾ ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡ್ತಾ ಇರುವ ಒಂದು ಶಕ್ತಿ ನನ್ನ ಮೇಲೆ ಇಳಿದು ಬಂತು. ಆ ಶಕ್ತಿಯಲ್ಲಿ ತುಂಬಲ್ಪಟ್ಟು ಪ್ರಾರ್ಥನೆ ಮಾಡ್ತಾ ಇರುವಾಗ ಸಡನ್ ಆಗಿ ರೂಮ್ ಒಳಗಡೆಯಿಂದ ಒಂದು ಶಕ್ತಿ ಈಚೆಗಡೆ ಹೋಗಿದ್ದು ಪಾಶ್ರಮನ ಕಣ್ಣಿಗೂ ಬಿದ್ದಿದೆ, ರಾಬರ್ಟ್ ಕಣ್ಣಿಗೂ ಬಿದ್ದಿದೆ. ರಾಬರ್ಟ್ ಪಾಶ್ರಮನ ಹತ್ರ ಹೇಳ್ತಾ ಇದಾರಂತೆ, ಪಾಶ್ರಮ ರಾಬರ್ಟ್ ಹತ್ರ ಹೇಳ್ತಾ ಇದಾರೆ. ನೋಡಿದ್ರ ಏನೋ ಒಂದು ಹೋಯ್ತು. ಅಲ್ಲೇಲೂಯ. ಪಾಶ್ರಮ ಹೇಳಿದ ಹೌದು ನಾನು ನೋಡಿದೆ ಏನೊಂದು ಹೋಯ್ತು. ರಾಬರ್ಟ್ ಹೇಳಿದ್ರೆ ನಾನು ನೋಡಿದೆ ಏನೊಂದು ಹೋಯ್ತು. ಅಲ್ಲೇಲೂಯ. ನೀನು ಹೋಗ ಜಾಗದಲ್ಲಿ ನಿನ್ ಜೊತೆ ದೇವರು ಬರಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ನೀನ್ ಹೋಗೋ ಜಾಗದಲ್ಲಿ ನಿನ್ನ ಸಂಗಡ ದೇವರು ಬಂದ್ರೆ ಅಲ್ಲಿ ದುರಾತ್ಮಗಳು ಇರಲ್ಲ, ಅಲ್ಲಿ ಕತ್ತಲೆ ಇರಲ್ಲ, ಅಲ್ಲಿ ಕತ್ತಲೆಯ ಶಕ್ತಿ ಇರಲ್ಲ, ಅಲ್ಲಿ ಕತ್ತಲೆಯ ದಬ್ಬಾಳಿಕೆ ಇರಲ್ಲ, ಅಲ್ಲಿ ಬೆಳಗುಂಟಾಗುತ್ತೆ, ಅಲ್ಲಿ ದೇವರಿರುವನಾಗಿರ್ತಾನೆ. ಹಲ್ಲೆಲೂಯ. ದೇವರ ಅನುಮತಿ ಕೊಟ್ರೆ, ಸಮಯ ಮುಗೀತು, ದೇವರ ಅನುಮತಿ ಕೊಟ್ರೆ ಇದ್ರ ಕುರಿತು ನಾನು ಭಾನುವಾರ ಪ್ರಸಂಗ ಮಾಡ್ತೀನಿ. ಚೆನ್ನಾಗಿದೆ ಪ್ರಸಂಗ. ದೇವ್ರು ಕೊಟ್ರೆ ಎಲ್ಲ ಬಿರಿಯಾನಿನೇ ಕೊಡೋದು, ಎಲ್ಲ ಫ್ರೆಶ್ ಆಗೇ ಕೊಡೋದು. ಹಲ್ಲೆಲೂಯ. ಈ ಬಿರಿಯಾನಿ ತಿಂದ ಅವ್ರಿಗೆ ಹೇಗೆ ಬರ್ತಾ ಇದೆ ಅವ್ರಿಗೆ ತೌ ಅಂತ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪ್ರಯಾಣದಲ್ಲಿ ಹೊತ್ತು ಮುಳುಗಿತು, ರಾತ್ರಿ ಆಯ್ತು, ಅವನಲ್ಲೇ ಇದ್ದಾನೆ. ಈಗ ಅವನ ಅಲ್ಲಿಂದ ಎದ್ದೇಳಬೇಕಾದ್ರೆ, ಅವನ ಅಲ್ಲಿಂದ ಪ್ರಯಾಣ ಮಾಡಬೇಕಾದ್ರೆ ಬೆಳಕು ಬರಬೇಕು, ಬೆಳಗ್ಗೆ ಬರಬೇಕು. ಅದು ಭಾನುವಾರ ಮಾತಾಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಜೀವಂತವಾಗಿರೋರು ಹಲ್ಲೆಲೂಯ. ಸರಿ, ದೇವರಿಗೆ ಸ್ತೋತ್ರ. ಕತ್ತಲೆ ನನ್ನ ಆವರಿಸಿ, ನನ್ನ ವಂಚಿಸಿ, ದೇವರ ಉದ್ದೇಶ, ದೇವರ ಆಲೋಚನೆಯನ್ನ ನೆರವೇರಿಸದೆ ನನ್ನನ್ನು ಅಡಗಿಸಿಬಿಟ್ಟಿದೆ, ಕುಂಡಿಸ್ಬಿಟ್ಟಿದೆ, ಮರೆ ಮಾಡಿಬಿಟ್ಟಿದೆ ಅನ್ನಂತ ಹೇಳೋರು ಮಾತ್ರ ಕಣ್ಣುಗಳು ಮುಚ್ಚಿ ಪರಲೋಕದ ಕಡೆಗೆ ನಿಮ್ಮ ಕರಗಳನ್ನು ಚಾಚಿ, ಕಣ್ಣು ಮುಚ್ಚಿ ಪರಲೋಕದ ಕಡೆಗೆ ನಿಮ್ಮ ಕೈಗಳನ್ನು ಚಾಚಿ, ನಿಮ್ಮ ಕೈ ಸರ್ವಶಕ್ತರಾಗಿರುವಂತ ದೇವರು ಟಚ್ ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾನ. ಅವನು ಮುಟ್ಟುವಾಗ ಪೇತ್ರನ ಎತ್ತಿದ ಹಾಗೆ ಕತ್ತಲಿಂದ ಇವತ್ತು ನಿನ್ನನ್ನು ಸ್ವರ್ಗದ ದೇವರು ಎತ್ತುವುದಕ್ಕಾಗಿ ಹೋಗ್ತಾ ಇದ್ದಾನ. ರಭಾ ಶಭಾತ ಚಾಖಾತ ಭೌರೀಖಮಾನ ಪ್ರೌಢ ಪ್ರಮಾಣ. ಸ್ವರ್ಗೀಯ ದೇವರೇ, ಯಾರೆಲ್ಲ ಕಣ್ಣುಗಳನ್ನು ಮುಚ್ಚಿ ಒಪ್ಪಿಸಿಕೊಟ್ಟವರಾಗಿ ಅವರವರ ಕರಗಳನ್ನು ಪರಲೋಕದ ಕಡೆಗೆ ನಿಮ್ಮ ಕಡೆಗೆ ಎತ್ತಿದಾರೋ ಅವರುಗಳ ಮೇಲೆ ನಿಮ್ಮ ದೃಷ್ಟಿ ಇಳಿಲಿ, ಅವರುಗಳ ಮೇಲೆ ನಿಮ್ಮ ದೃಷ್ಟಿ ಇಳಿಲಿ, ಅವರಗಳ ಕರದ ಮೇಲೆ ನಿಮ್ಮ ಕರ ಇಳಿಲಿ, ಇಡಿರಿ, ಎತ್ರಿ, ಎಬ್ಬಿಸ್ರಿ. ಇವತ್ತು ಈ ಸಂತತಿ, ಇವತ್ತು ಈ ಮಕ್ಕಳು, ಇವತ್ತು ಈ ಜನ ಆ ಕತ್ತಲೆಯಿಂದ ಯೇಸುವಿನ ನಾಮದಲ್ಲಿ ಎಬ್ಬಿಸಲ್ಪಡಲಿ. ಇದೋ ಯೇಸು ನಿನ್ನನ್ನು ಎತ್ತಾ ಇದ್ದಾನೆ, ಇದೋ ಯೇಸು ನಿನ್ನನ್ನು ಎಬ್ಬಿಸ್ತಾ ಇದ್ದಾನೆ, ಇದೋ ಕತ್ತಲಿಂದ ಯೇಸು ನಿನ್ನನ್ನು ಪ್ರಯಾಣ ಮುಂದೆ ಮಾಡಲಿಕ್ಕಾಗಿ ಕಳಿಸ್ತಾ ಇದ್ದಾನೆ. ಇದೋ ದೇವರಿನ ಜೀವನದಲ್ಲಿ ಒಂದು ಬೆಳಕನ್ನು ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಜೀಸಸ್, 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 ಜೀಸಸ್. ಸರ್ವಶಕ್ತನ ದೇವರೇ, ಇಲ್ಲಿವರೆಗೆ ನಡೆಸಿದಕ್ಕೆ ಸ್ತೋತ್ರ. ಕತ್ತಲೆ ಪ್ರಯಾಣಕ್ಕೆ ತಡೆ, ಕತ್ತಲೆ ದರ್ಶನಕ್ಕೆ ತಡೆ, ಕತ್ತಲೆ ಗುರಿ ಮುಟ್ಟುವುದಕ್ಕೆ ತಡೆ. ಈ ತಡೆಯಿಂದ ನಮ್ಮನ್ನು ಬಿಡಿಸ್ರಿ.
ಮುಂದಿನ ಭಾಗ ಮುಂದಿದ್ದಲ್ಲಿ ನಿಮ್ಮ ಚಿತ್ತ ಇದ್ರೆ ನಡೆಸಿರಿ. ಇಲ್ಲಿವರೆಗೂ ನಡೆಸಿದಿಗೆ ಸ್ತೋತ್ರ. ಮಕ್ಕಳ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ಅನುಗ್ರಹಿಸಲ್ಪಡಲಿ. ಸಮಾಧಾನವಾಗಿಂದರೆ ಕಳಿಸಲ್ಪಡಲಿ. ಮಹಿಮೆ ನಿಮಗೆ ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ ಮತ್ತು ಭಾನುವಾರ ನಡೆಯುವಂಥ ಪ್ರತಿಯೊಂದು ಭಾಗಗಳನ್ನ ನೀವೇ ನಿಯಂತ್ರಿಸಿಕೊಂಡು ನಡೆಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಸಕಲ ವಿಷಯಗಳ ಮೇಲೆ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಇಲ್ಲಿವರೆಗೂ ಜಯಕರವಾಗಿ ನಡೆಸಿಕೊಂಡ ದೇವರಿಗೆ ಜಯದ ಘೋಷ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ 11:00 ಸರ್ವಿಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಸಾಯಂಕಾಲ 6:00 ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಪ್ರಾರ್ಥನೆಗೆ ಬನ್ನಿರಿ. ಭಾನುವಾರ ಕರ್ತನ ಮೇಜ್ ಇರುತ್ತೆ. ಪ್ರಾರ್ಥನೆ ನೆನೆಸಿ, ಈ ಎಲ್ಲ ಪ್ರಾರ್ಥನೆ ಭಾಗ ನೆನೆಸಿ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿರಿ. ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದ ಮಾಡಿ.